ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಕ್ಲಾಸ್ 10 ಮ್ಯಾಥ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಚಾಪ್ಟರ್ ನಂಬರ್ 2 ಪಾಲಿನಾಮಿಯಲ್ಸ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಚಾಪ್ಟರ್ನಲ್ಲಿ ಬರುವ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಒಳಗೊಂಡಂತೆ ಕಂಪ್ಲೀಟ್ ಚಾಪ್ಟರ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಚಾಪ್ಟರ್ ನಂಬರ್ 2 ಪಾಲಿನಾಮಿಯಲ್ಸ್. ಸೊ ಈ ಪಾಲಿನಾಮಿಯಲ್ಸ್ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು ನೀವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋದಾದರೆ, ಮೊದಲನೇದಾಗಿ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ರೆ ಬಹುಪದೋಕ್ತಿಗಳು ಅಂತ ಕರಿತೀವಿ ನಾವು. ಏನಿದು ಬಹುಪದೋಕ್ತಿಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಹೇಳ್ತೀವಿ ಬೀಜ ಪದಗಳು ಅಂತ ಕರಿತೀವಿ. ಆ ಬೀಜ ಪದಗಳು ಅಂತ ಕರಿಬೇಕು ಅಂತ ಹೇಳಿದ್ರೆ, ಬೀಜ ಪದಗಳನ್ನು ಕರಿಬೇಕಾದಾಗ ಕಂಡೀಷನ್ ಏನಿರುತ್ತೆ ಅಂದರೆ ವೇರಿಯೇಬಲ್ಸನ್ನು ಒಳಗೊಂಡಿರಬೇಕು. ಅಂದರೆ ಆಲ್ಫಾಬೆಟ್ಸು A to Z, ಎದಿಂದ Z ಇರುವಂಥ ಆಲ್ಫಾಬೆಟ್ಗಳನ್ನು ಬಳಕೆ ಮಾಡಿಕೊಂಡು ತಯಾರು ಮಾಡಿರುವಂಥ ಬೀಜ ಪದಗಳನ್ನು ನಾವು ನೋಡ್ತೀವಿ. ಅದರ ಆಧಾರದ ಮೇಲೆ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ರೆ ಡೆಫಿನೇಷನ್ ರೂಪದಲ್ಲಿ ಹೇಳೋದಾದರೆ, an algebraic expression is consisting of variables, coefficients and exponents ಅಂತ ಕರಿತೀವಿ. ಏನು ಹಿಂಗಂದರೆ, ಇಲ್ಲಿ ಪ್ರಮುಖವಾಗಿ 3 ಪದಗಳನ್ನು ನೀವು ನೋಡ್ಬೋದು, ವೇರಿಯೇಬಲ್ಸು, ಕೊಯಿಫಿಸಿಯೆಂಟ್ಸು ಮತ್ತು ಎಕ್ಸ್ಪೋನೆಂಟ್ಸ್ ಅಂಥೇಳಿ. ಸೊ ಏನು ವೇರಿಯೇಬಲ್ಸ್ ಅಂದರೆ, ಕೊಯಿಫಿಸಿಯೆಂಟ್ಸ್ ಅಂದರೆ, ಎಕ್ಸ್ಪೋನೆಂಟ್ಸ್ ಅಂದರೆ ನೋಡ್ತಾ ಹೋದಾಗ, ಉದಾಹರಣೆಯ ಸಮೇತ ನೋಡೋದಾದರೆ ಇಲ್ಲಿ x² - 2x + 5 ಅಂತಿದೆ. ಅಂದರೆ ಇದರಲ್ಲಿರುವಂಥ ಆಲ್ಫಾಬಿಟ್ಸ್ಗಳನ್ನು ನಾನು ಆವಾಗಲೇ ಹೇಳಿದಾಗೆ, ಈ ಆಲ್ಫಾಬಿಟ್ ಇರೋ ಜಾಗದಲ್ಲಿ ನಾವೇನಾದರೂ ನಂಬರ್ಸ್ಗಳನ್ನು ಅಪ್ಲೈ ಮಾಡ್ತಾ ಹೋದಾಗ 0 1 2 3 ಈ ಥರ ಹಾಕ್ತಾ ಹೋದಾಗ ಕಂಪ್ಲೀಟಾಗಿ ಈ ಒಂದು ಎಕ್ಸ್ಪ್ರೆಷನಿನ ಬೆಲೆ ಬೇರೆ ಬೇರೆ ಬರ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ವ್ಯಾಲ್ಯೂ ವೇರಿ ಆಗೋದ್ರಿಂದಾಗಿನೇ ಇದಕ್ಕೇನಂತ ಹೆಸರು ಕರಿತೀವಿ ನಾವು, ವೇರಿಯೇಬಲ್ಸ್ ಅಂತ ಕರಿತೀವಿ. ಅಂತಹ ವೇರಿಯೇಬಲ್ಸನ್ನು ಎದಿಂದ Z ಇರುವ ಯಾವುದೇ ಆಲ್ಫಾಬಿಟನ್ನು ಬಳಕೆ ಮಾಡಿ ಬರಿಬೋದು. ಅದ್ರ ಪ್ರಕಾರ ಇಲ್ಲಿ ಕೊಟ್ಟಿರುವಂತಹ ಒಂದು ಎಕ್ಸ್ಪ್ರೆಷನ್ನಲ್ಲಿ x² - 2x + 5ನಲ್ಲಿ ಎಕ್ಸ್ ಅನ್ನೋದನ್ನು ನಾವೇನಂತ ಕರಿತೀವಿ, ವೇರಿಯೇಬಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಾದ ನಂತರದಲ್ಲಿ ಎಕ್ಸ್ಗಳಿಗೆ ಪವರ್ ಏನಿರುತ್ತಲ್ಲ, ಆ ಎಕ್ಸಿಗೆ ಹಾಕಿರುವಂಥ ಪವರ್ಗಳನ್ನು ನಾವು ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಂಡೀಷನ್ ಆಫ್ ಪಾಲಿನಾಮಿಯಲ್ಗಳಲ್ಲಿ ಎಕ್ಸ್ಪೋನೆಂಟ್ಸಿನ ಪವರ್ ಅಂದರೆ ಪವರ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಅಂದರೆ ಪಾಸಿಟಿವ್ ನಂಬರನ್ನು ಹೊಂದಿರಬೇಕು. ಇನ್ನು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಬರ್ತದೆ, ವೇರಿಯೇಬಲ್ಸ್ ಇಲ್ಲದೆ ಇರುವಂಥ ಸಿಂಗಲ್ ನಂಬರನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇನ್ನು ಆ ವೇರಿಯೇಬಲ್ಸ್ನ ಪಕ್ಕದಲ್ಲಿ ಏನಿರುತ್ತಲ್ಲ ಕೊಯಿಫಿಸಿಯೆಂಟು, ಆ ವೇರಿಯೇಬಲ್ಸ್ನ ಪಕ್ಕದಲ್ಲಿರುವ ಸಂಖ್ಯೆಯನ್ನು ನಾವು ಕೊಯಿಫಿಸಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ನಾವು ಪಾಲಿನಾಮಿಯಲ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಪಾಲಿನಾಮಿಯಲ್ಸ್ಗೆ ಸಾಮಾನ್ಯವಾಗಿ ಡಿಗ್ರಿಯನ್ನು ಮೆನ್ಷನ್ ಮಾಡ್ತೀವಿ ನಾವು. ಯಾವುದೇ ಒಂದು ಪಾಲಿನಾಮಿಯಲ್ಲಿನ ಡಿಗ್ರಿ ಅಂತ ಹೇಳಿದ್ರೆ ಏನಂತ ಕರಿಬೋದು ನೀವು ಅಂತ ಹೇಳಿದ್ರೆ, ಪವರ್ ಆಫ್ ದ ಪಾಲಿನಾಮಿಯಲ್ಲಿನ ಆಧಾರದ ಮೇಲೆ ಡಿಗ್ರಿ ಆಫ್ ದ ಪಾಲಿನಾಮಿಯಲನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಡಿಗ್ರಿ ಆಫ್ ದ ಪಾಲಿನಾಮಿಯಲನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ಈ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸನ್ನು ಹೇಳಬೇಕಾದಾಗ ಮೊದಲು ಪಾಲಿನಾಮಿಯಲನ್ನು ಅಬ್ಸರ್ವ್ ಮಾಡಬೇಕು. ಆ ಪಾಲಿನಾಮಿಯಲ್ಸ್ನಲ್ಲಿ ಪವರ್ ಎಕ್ಸ್ ಅಥವಾ ಏನು ವೇರಿಯೇಬಲ್ಸ್ನ ಪವರ್ ಎಷ್ಟಿದೆ ಅನ್ನೋದನ್ನು ನೋಡಬೇಕು. ಅದರ ಆಧಾರದ ಮೇಲೆ ನಾವು ಡಿಗ್ರಿಯನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ 2x ಅಂತಕ್ಕಂಥದ್ದು ಒಂದು ಪಾಲಿನಾಮಿಯಲ್ ಇದೆ ಅಂತ ತಿಳ್ಕೊಳ್ರಿ. ಈ 2x ಅನ್ನುವಂತಹ ಪಾಲಿನಾಮಿಯಲ್ನಲ್ಲಿ ಎಕ್ಸ್ ವೇರಿಯೇಬಲ್ಲು, ಎಕ್ಸಿಗೆ ಪವರ್ ಇದೆ ಅಂತ ಏನಪ್ಪ ಅಂದರೆ 1 ಇದೆ ಅಂತ. ಅಂದರೆ ಎಕ್ಸ್ ಇದೆ ಅಂದರೆ ಅಲ್ಲಿ ಎಕ್ಸ್ನ ಪವರ್ 1 ಇದೆ ಅಂತೇಳಿ. ಸೊ ಪವರ್ 1 ಇದೆ ಅಂದರೆ ಅಲ್ಲಿಗೆ 2x ಅನ್ನುವಂಥ ಪಾಲಿನಾಮಿಯಲ್ಲಿನ ಡಿಗ್ರಿ 1 ಅಂತ ಹೇಳ್ತೀರಾ. ಇನ್ನು 4x + 5 ಅನ್ನೋದು ಇನ್ನೊಂದು ಬೈನಾಮಿಯಲನ್ನು ತೊಗೊಂಡ್ರೆ ಇದರಲ್ಲೂ ಕೂಡ ಎಕ್ಸ್ ಪಕ್ಕ 4 ಇದೆ, ಎಕ್ಸಿಗೆ ಪವರ್ ಏನೂ ಇಲ್ಲ ಅಂದರೆ ಅಲ್ಲಿ 1 ಇರುತ್ತೆ. ಹಾಗಾಗಿ ಪವರ್ 1 ಇದೆ ಅಂದರೆ ಅದನ್ನು ನಾವು ಡಿಗ್ರಿ 1 ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ ಟ್ರೈನಾಮಿಯಲ್ ರೂಪದಲ್ಲಿದೆ 3x² + 5x - 7 ಅಂತಿದೆಯಲ್ಲ, ಇಲ್ಲಿ ಎಕ್ಸ್ 2 ಬಾರಿ ರಿಪೀಟ್ ಆಗಿದೆ. 2x ನೋಡ್ತಾ ಹೋದರೆ 5x ಅಂತ ಹೇಳಿದ್ರೆ ಎಕ್ಸಿಗೆ ಪವರ್ 1 ಇದೆ, 3x² ಅಂತ ಹೇಳಿದ್ರೆ ಎಕ್ಸಿಗೆ ಪವರ್ 2 ಇದೆ. ಎರಡನ್ನೂ ಕಂಪೇರ್ ಮಾಡಿದಾಗ ಎರಡರಲ್ಲೂ ಜಾಸ್ತಿ ಪವರ್ ಯಾವುದಕ್ಕಿದೆ ಅಂದರೆ 3x² ಅಂತಿದೆ. ಸೊ ಹಾಗಾಗಿ ಜಾಸ್ತಿ ಸ್ಕ್ವೇರ್ ಇರೋದನ್ನು ನಾವು 2 ಅಂತ ತೊಗೊಂಡ್ರೆ ಆ 2 ಅನ್ನೇ ಡಿಗ್ರಿ ಅಂತ ಹೇಳಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲು 3x³ - 5x²
+9 ಇದೆ ಅಂತ ಹೇಳಿದ್ರೆ ಮೂರಲ್ಲೂ ಕೂಡ ಅಥವಾ ಇಲ್ಲಿ 2 ಬಂದಿರೋದ್ರಿಂದ ಎರಡರಲ್ಲಿ 2 ವೇರಿಯೇಬಲ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ 2 ವೇರಿಯೇಬಲ್ಗಳಲ್ಲಿ ಜಾಸ್ತಿ ಪವರ್ ಅನ್ನು ಹೊಂದಿರೋದು ಯಾವುದು 3x⁻3. ಸೊ 3 ಅನ್ನು ನೀವು ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಎಕ್ಸಾಂಪಲ್ 7x⁴, 5x³ 3x² 2x ಮತ್ತು 5 ಅಂತಿದೆ. 4 ಬಾರಿ ಬಂದಂಥ ಎಕ್ಸ್ನ ವೇರಿಯೇಬಲ್ನಲ್ಲಿ ಪವರ್ಗಳನ್ನು ನೋಡ್ತಾ ಹೋದರೆ 2x ಪವರ್ಗೆ ಎಕ್ಸ್ಗೆ ಪವರ್ 2 ಇದ್ದರೆ 3x² ಪವರ್ 2 ಇದೆ, 5x³ ಪವರ್ 3 ಇದೆ, 7x⁴ ಪವರ್ 4 ಇದೆ. ಮೂರನ್ನೂ ಕಂಪೇರ್ ಮಾಡಿ 4 ಕಂಪೇರ್ ಮಾಡಿ 4ರಲ್ಲೂ ಪವರ್ ಜಾಸ್ತಿ ಇರೋದು ಯಾವುದು 7xಗೆ ಪವರ್ 4. ಸೊ ಹಾಗಾಗಿ ಪವರ್ 4 ಇದೆ ಅಂತ ಹೇಳಿದ್ರೆ ನೀವು ಕನ್ಸಿಡರ್ ಮಾಡಬೇಕು ಈ ಕೊಟ್ಟಂಥ ಪಾಲಿನಾಮಿಯಲ್ಲಿನ ಡಿಗ್ರಿ ಬಂದ್ಬಿಟ್ಟು 4 ಅಂತೇಳಿ. ಹಾಗಾಗಿ ಡಿಗ್ರಿ ಆಫ್ ದ ಗಿವನ್ ಪಾಲಿನಾಮಿಯಲ್ ಈಸ್ 4 ಅಂತ ಹೇಳಿ ಕರಿತೀವಿ. ಈ ತರಹದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಸಿನ ಆಧಾರದ ಮೇಲೆ ಪಾಲಿನಾಮಿಯಲ್ಸಿಗೆ ಇರುವಂಥ ಡಿಗ್ರಿ ಎಷ್ಟು ಅನ್ನೋದರ ಆಧಾರದ ಮೇಲೆ ಪಾಲಿನಾಮಿಯಲ್ಸ್ ಅನ್ನು ನಾವು ಪ್ರಮುಖವಾಗಿ 3 ಹೆಸರಿನಿಂದ ಕರಿತೀವಿ. ಒಂದು ಲೀನಿಯರ್ ಪಾಲಿನಾಮಿಯಲ್ಲು, ಇನ್ನೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು, ಮತ್ತೊಂದು ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಏನು, ಅದಕ್ಕೆ ಡಿಗ್ರಿ ಎಷ್ಟು ಮತ್ತು ಅದು ಯಾವ ಫಾರ್ಮಲ್ಲಿ ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಏನು, ಅದಕ್ಕೆ ಡಿಗ್ರಿ ಎಷ್ಟು ಮತ್ತು ಯಾವ ಫಾರ್ಮಲ್ಲಿ ಇರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಏನು, ಡಿಗ್ರಿ ಎಷ್ಟು ಮತ್ತು ಅದರ ಫಾರ್ಮ್ ಏನು ಅನ್ನೋದನ್ನು ಈಗ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ, ಲೀನಿಯರ್ ಪಾಲಿನಾಮಿಯಲ್ ಈಸ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಡಿಗ್ರಿ 1 ವೇರ್ ದ ಹೈಯೆಸ್ಟ್ ಎಕ್ಸ್ಪೊನೆಂಟ್ ಆಫ್ ದ ವೇರಿಯಬಲ್ ಈಸ್ 1 ಅಂತೇಳಿ ಹೇಳ್ಬೋದು. ಅಂದರೆ ಲೀನಿಯರ್ ಪಾಲಿನಾಮಿಯಲ್ ಕೂಡ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಏನಪ್ಪ ಅಂದರೆ ವಿಶೇಷ, ಆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿನ ಡಿಗ್ರಿ ಬಂದುಬಿಟ್ಟು 1 ಇರುತ್ತೆ. ಫಾರ್ ಎಕ್ಸಾಂಪಲ್ 5x+3, 4x-3, x+3 ಎಕ್ಸೆಟ್ರಾ ಇವೆಲ್ಲವುಗಳನ್ನು ನೋಡ್ತಾ ಹೋದಾಗ ಎಕ್ಸ್ ಅನ್ನುವಂತಹ ಒಂದು ವೇರಿಯೇಬಲ್ನ ಪವರ್ ಪ್ರತಿ ಬಾರಿನೂ ಕೂಡ 1 ಬರ್ತಾ ಇದೆ ಅಂದರೆ ಪ್ರತಿಯೊಂದು ಪಾಲಿನಾಮಿಯಲಿನ ಡಿಗ್ರಿ ಎಷ್ಟಿರುತ್ತೆ 1 ಇರುತ್ತೆ. ಈ ರೀತಿ ಪ್ರತಿಯೊಂದು ಪಾಲಿನಾಮಿಯಲ್ನ ಡಿಗ್ರಿ 1 ಇರುವಂಥ ಎಲ್ಲ ಪಾಲಿನಾಮಿಯಲ್ಸನ್ನು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಲೀನಿಯರ್ ಪಾಲಿನಾಮಿಯಲಿನ ಸ್ಟ್ಯಾಂಡರ್ಡ್ ಫಾರ್ಮನ್ನು ನಾವು ಹೇಳೋದಾದರೆ ax+b ಅಂತ ಕರಿತೀವಿ, ವೇರ್ b ಈಸ್ ನಾಟ್ ಈಕ್ವಲ್ ಟು 0. b ಅನ್ನೋದು 0ಗೆ ಈಕ್ವಲ್ ಇರಬಾರ್ದು. ಸೊ ಲೀನಿಯರ್ ಪಾಲಿನಾಮಿಯಲ್ ಅಂದರೆ ಕಂಡೀಷನ್ ಏನು ಅಂದರೆ ಅಟ್ಲೀಸ್ಟ್ 2 ಪದಗಳು ಇರಬೇಕು, ಅಂದರೆ ಅದು ಬೈನಾಮಿಯಲ್ ಆಗಿರಬೇಕು, ಅದರ ಡಿಗ್ರಿ 1 ಇದ್ದರೆ ಅದನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಹಾಗೆ ನೆಕ್ಸ್ಟ್ 2ನೇ ಟೈಪ್ ಆಫ್ ಪಾಲಿನಾಮಿಯಲ್ ಬಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಡಿಗ್ರಿ 2 ಅಂತ ಹೇಳ್ತೀವಿ. ಅಂದರೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ ಈಕ್ವಲ್ ಟು 2 ಅಂಥೇಳಿ 2 ಡಿಗ್ರಿಯನ್ನು ಹೊಂದಿರುವ ಅಥವಾ 2 ಪವರನ್ನು ಹೊಂದಿರುವ ವೇರಿಯೇಬಲನ್ನು ಒಳಗೊಂಡಂತಹ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ 2x² + 3x + 1, x² - x - 12, 5x² - 2 ಇವೆಲ್ಲವುಗಳನ್ನು ನೋಡಿದಾಗ ಎಕ್ಸ್ನ ವೇರಿಯೇಬಲ್ಗೆ ಪವರ್ 2 ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಪವರ್ 1 ಕೂಡ ಇರುತ್ತೆ, ಆದರೆ ಹೈಯೆಸ್ಟ್ ಪವರನ್ನು ಹೊಂದಿರೋದನ್ನು ನಾವು ಕನ್ಸಿಡರ್ ಮಾಡಬೇಕಾದಾಗ 2 ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಂದು ಪಾಲಿನಾಮಿಯಲ್ನ ಡಿಗ್ರಿ 2 ಇರೋದ್ರಿಂದ ಈ ಎಲ್ಲ ಪಾಲಿನಾಮಿಯಲ್ಗಳನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದುಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಸ್ಟ್ಯಾಂಡರ್ಡ್ ಫಾರ್ಮು ದಟ್ ಈಸ್ ax² + bx + c ಅಂತೇಳಿ ಸುಲಭವಾಗಿ ನಾವು ಹೇಳಬಹುದು. ಹಾಗೆ ನೆಕ್ಸ್ಟ್ 3rd ಟೈಪ್ ಆಫ್ ಪಾಲಿನಾಮಿಯಲ್ ಬಂದುಬಿಟ್ಟು ಕ್ಯೂಬಿಕ್ ಪಾಲಿನಾಮಿಯಲ್ಲು. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಏನಂತೀವಿ ಅಂದರೆ ಇಟ್ ಈಸ್ ಆಲ್ಸೋ ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಡಿಗ್ರಿ 3 ವೇರ್ ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯಬಲ್ ಈಸ್ ಈಕ್ವಲ್ ಟು 3 ಅಂತೇಳಿ ಹೇಳಬೇಕಾಗತ್ತೆ. ಇದು ಕೂಡ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದ್ದು, ಅಂದರೆ ಟ್ರೈನಾಮಿಯಲ್ಸನ್ನು ಒಳಗೊಂಡದ್ದು ಮೋರ್ ದ್ಯಾನ್ 3 ಟರ್ಮ್ಸನ್ನು ಹೊಂದಿದಂಥ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಬರುವಂಥ ಎಲ್ಲ ವೇರಿಯೇಬಲ್ಸ್ಗಳಲ್ಲಿ ಹೈಯೆಸ್ಟ್ ಪವರು 3 ಹೊಂದಿರುವ ವೇರಿಯೇಬಲ್ ಪ್ರೆಸೆಂಟ್ ಇದ್ದರೆ ಅದನ್ನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ 6x³ + 4x² + 3x + 1 ಅಥವಾ x³ + 8 ಇವುಗಳನ್ನು ಅಬ್ಸರ್ವ್ ಮಾಡಿದರೆ ವೇರಿಯೇಬಲ್ ಏನು ಎಕ್ಸ್ ಇದೆ, ಎಕ್ಸಿಗೆ ಹೈಯೆಸ್ಟ್ ಪವರ್ 3 ಇರೋದ್ರಿಂದ ಇವುಗಳನ್ನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ದಟ್ the standard form of cubic polynomial is ax³ + bx² + cx + d ಅಂತ ಹೇಳ್ತೀವಿ. ಇದು ಕ್ಯೂಬಿಕ್ ಪಾಲಿನಾಮಿಯಲಿನ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆನಾ.
ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಏನು ಅಂದರೆ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಬರುತ್ತೆ. ಏನಿದು ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದ್ರೆ, ವೆರಿ ಸಿಂಪಲ್, ದ ಜೀರೋ ಆಫ್ ಎ ಪಾಲಿನಾಮಿಯಲ್ ಈಸ್ ದ ಎನಿ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ ಟು ಸಿ ದಟ್ ಮೇಕ್ಸ್ ದ ಎಂಟೈರ್ ಪಾಲಿನಾಮಿಯಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0. ದೀಸ್ ವ್ಯಾಲ್ಯೂಸ್ ಆರ್ ಆಲ್ಸೋ ನೌನ್ ಆಸ್ ದ ರೂಟ್ಸ್ ಆರ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ ನಾವು. ತುಂಬ ಸುಲಭ. ಅಲ್ಲಿ ನಿಮಗೆ ವೇರಿಯೇಬಲ್ಸನ್ನು ಏನು ಕೊಟ್ಟಿರ್ತಾರೆ, ಆ ವೇರಿಯೇಬಲ್ಸಿನ ಬೆಲೆಯನ್ನೇ, ವೇರಿಯೇಬಲ್ಸ್ಗೆ ಬರುವಂತಹ ಬೆಲೆಯನ್ನೇ ನಾವಿಲ್ಲಿ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಇದನ್ನು ನಾವು ರೂಟ್ಸ್ ಅಂತೇಳಿ ಕೂಡ ಕರಿತೀವಿ, ಅಥವಾ ಸೊಲ್ಯೂಷನ್, ಪರಿಹಾರ ಅಂತೇಳಿ ಕೂಡ ಹೇಳ್ತೀವಿ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂತೆ ಜೀರೋಸ್ ಆಫ್ ದ ಪಾಲಿನಾಮಿಯಲನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ವೆರಿ ಸಿಂಪಲ್. ನಿಮಗೆ 3 ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಏನು ಬರ್ತವೆ, ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್ಗಳ ಡಿಗ್ರಿ ಗೊತ್ತಿದ್ರೆ ಸಾಕು. ನಿಮಗೆ ಆ ಡಿಗ್ರಿ ಏನಿರುತ್ತಲ್ಲ ಅದೇ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಗೆ ಸಮ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಲೀನಿಯರ್ ಪಾಲಿನಾಮಿಯಲ್ಲಿನ ಡಿಗ್ರಿ 1 ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತು. ಸೊ ಲೀನಿಯರ್ ಪಾಲಿನಾಮಿಯಲ್ನ ಡಿಗ್ರಿ 1 ಅಂತ ಹೇಳಿದ್ರೆ ಅದರ ಜೀರೋಸ್ ಕೂಡ 1 ಅಂತ ಅರ್ಥ. ಅಂದರೆ ಆ ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಬರುವಂತಹ ವೇರಿಯೇಬಲ್ಗೆ 1 ಬೆಲೆ ಬರುತ್ತೆ, 1 ಪರಿಹಾರ ಹೊಂದಿರುತ್ತೆ ಅಂತ ಅರ್ಥ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನಲ್ಲಿ ಬರುವಂತಹ ವೇರಿಯೇಬಲ್ಗೆ ಡಿಗ್ರಿ 2 ಇರೋದ್ರಿಂದಾಗಿ ಜೀರೋಸ್ ಕೂಡ 2, ಅಂದರೆ ಪರಿಹಾರ 2 ಇರುತ್ತೆ. ಹಾಗೆಯೇ ಕ್ಯೂಬಿಕ್ ಪಾಲಿನಾಮಿಯಲ್ನಲ್ಲಿ ಡಿಗ್ರಿ 3 ಇದೆ ಅಂದರೆ ಅದರ ಅರ್ಥ ಏನು ಕೊಡುತ್ತೆ ಅಂದರೆ ಪರಿಹಾರ 3 ಇರುತ್ತೆ ಅಂತ ಅರ್ಥ. ಅಂದರೆ ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಅಥವಾ ಜೀರೋಸ್ ಆರ್ 3 ಅಂತ ಹೇಳ್ತೀವಿ. ಸೊ ದಟ್ ಲೀನಿಯರ್ ಪಾಲಿನಾಮಿಯಲ್ನ ಜೀರೋಸು 1, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಜೀರೋಸು 2, ಕ್ಯೂಬಿಕ್ ಪಾಲಿನಾಮಿಯಲ್ನ ಜೀರೋಸು 3. ಈ ಥರ ನೆನ್ಪಿಟ್ಕೊಳ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ಪಾಲಿನಾಮಿಯಲನ್ನು ಕೊಟ್ಟು ಆ ಪಾಲಿನಾಮಿಯಲನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ, ಅಂದರೆ ಕಾರ್ಟೇಷಿಯನ್ ಸಿಸ್ಟಮ್ನ ಪ್ರಕಾರ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಗಳನ್ನು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನಲ್ಲಿ ಹಾಕಿದಾಗ ಅಲ್ಲಿ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರಿ, ಅಂದರೆ ಆ ಲೈನಿಗೆ ಬರುವಂಥ ಗ್ರಾಫ್ಸನ್ನು ರೆಪ್ರೆಸೆಂಟ್ ಮಾಡಿದ್ರಿ ಅಂತ ಹೇಳಿದರೆ ಆ ಒಂದು ಗ್ರಾಫನ್ನು ನೀವು ಆ ಗ್ರಾಫಲ್ಲಿ ಬರುವಂತಹ ಲೈನ್ಸಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಅದು ಪಾಸ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ಜೀರೋಸನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಅದು ಹೇಗೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಎಕ್ಸಾಂಪಲ್ ಆಗಿ ನೋಡೋದಾದರೆ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 3 ಅಂತಕ್ಕಂಥ ಒಂದು ಪಾಲಿನಾಮಿಯಲನ್ನು ಕೊಟ್ಟಿದ್ರು. ಅಂದರೆ ಈ ಪಾಲಿನಾಮಿಯಲನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಕಾರ್ಟೇಷಿಯನ್ ಸಿಸ್ಟಮಿನ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಗಳ ಹಾರಿಜಾಂಟಲ್ ಲೈನಿನ ಅರೇಂಜ್ಮೆಂಟಲ್ಲಿ ನಾವು 2 ನಂಬರ್ ಲೈನ್ಗಳಲ್ಲಿ ಈ ಎಕ್ಸಿಗೆ ಬೆಲೆಗಳನ್ನು ಚೇಂಜ್ ಮಾಡ್ತಾ ಹೋದಾಗ ಆ ಬಂದಂಥ ಬೆಲೆಗಳ ಆಧಾರದ ಮೇಲೆ ಎಕ್ಸ್ ಈ ಒಂದು ಗ್ರಾಫ್ನಲ್ಲಿ ಲೈನನ್ನು ರೆಪ್ರೆಸೆಂಟ್ ಮಾಡಿದ್ರಿ ಅಂದರೆ ನೋಡಿ ಇಲ್ಲಿ y ಈಸ್ ಈಕ್ವಲ್ ಟು 2x + 3 ಅಂತಕ್ಕಂಥ ಲೈನು ಎಕ್ಸ್ ಆಕ್ಸಿಸ್ನ ಮೇಲೆ ಪಾಸ್ ಆಗಿದೆ. ಅದು -3/2 ಅನ್ನುವಂಥ ಪಾಯಿಂಟಿನ ಮುಖಾಂತರ ಪಾಸ್ ಆಗಿದೆ. ಇದರ ಅರ್ಥ ಏನು ತೋರಿಸುತ್ತೆ ಅಂದರೆ ಎಕ್ಸ್ನ ಬೆಲೆ -3/2 ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಗ್ರಾಫು. ಅಂದರೆ ಅಲ್ಲಿಗೆ 2x + 3 ಇದೆ ಅಂತ ಅಂದರೆ ಇದು ಒಂದು ಲೀನಿಯರ್ ಪಾಲಿನಾಮಿಯಲ್ಲು. ಲೀನಿಯರ್ ಪಾಲಿನಾಮಿಯಲ್ನಲ್ಲಿ ಕೇವಲ ಒಂದೇ ಬೆಲೆ ಬರುತ್ತೆ ಎಕ್ಸಿಗೆ ಅಂತಕ್ಕಂಥದ್ದನ್ನು ಗ್ರಾಫ್ ಮುಖಾಂತರನೂ ಕೂಡ ನಾವು ತೋರಿಸ್ಬೋದು. ಇನ್ನೂ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - 3x - 4. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೂ ಕೂಡ ಎಕ್ಸಿಗೆ ಬೆಲೆಗಳನ್ನು ಚೇಂಜ್ ಮಾಡ್ತಾ ಹೋದಾಗ ಆ ಒಂದು ರೇಖೆ ಬಂದ್ಬಿಟ್ಟು ಪ್ಯಾರಾಬೋಲಾದ ರೂಪದಲ್ಲಿ ಈ ರೀತಿಯಲ್ಲಿ ರೇಖೆ ಬರುತ್ತೆ. ಬಂದಂತಹ ರೇಖೆ ಎಕ್ಸ್ ಆಕ್ಸಿಸ್ನ ಮೇಲೆ 2 ಬಾರಿ ಪಾಸ್ ಆಗ್ತಾ ಇದೆ. ನೋಡಿ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದ್ಸರಿ, ರೈಟ್ ಸೈಡಲ್ಲಿ ಒಂದ್ಸರಿ 2 ಬಾರಿ ಆ ಒಂದು ಲೈನು ಎಕ್ಸ್ ಅಕ್ಷದ ಮೇಲೆ ಪಾಸ್ ಆಗ್ತಾ ಇದೆ. ಅಂದರೆ ಆ ಪಾಸ್ ಆಗಬೇಕಾದಾಗ ಯಾವ ಪಾಯಿಂಟ್ ಮೇಲೆ ಪಾಸ್ ಆಗಿರುತ್ತೋ ಆ 2 ಪಾಯಿಂಟ್ಗಳನ್ನು ನಾವು ಎಕ್ಸ್ನ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಒಂದು -1 ಇದೆ, ಇನ್ನೊಂದು 4 ಇದೆ. ಸೊ ದಟ್ ಎಕ್ಸ್ ಈಸ್ ಈಕ್ವಲ್ ಟು -1, ಎಕ್ಸ್ ಈಸ್ ಈಕ್ವಲ್ ಟು 4 ಅಂಥೇಳಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರೋದ್ರಿಂದ ಎಕ್ಸಿಗೆ 2 ಬೆಲೆಗಳು ಬರ್ತವೆ. ಓಕೆನಾ? ಹಾಗೆ ಮುಂದುವರೆದು ಇದೇ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ನಲ್ಲಿ ಆ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಗ್ರಾಫ್ ಅವರೇ ಕೊಟ್ಬಿಟ್ಟು ಗ್ರಾಫ್ನ ಮೇಲೆ ಲೈನನ್ನು ಪಾಸ್ ಆಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಈ ಲೈನ್ ರೆಪ್ರೆಸೆಂಟೇಷನ್ನು ಗ್ರಾಫ್ನಲ್ಲಿ ನೋಡಿಬಿಟ್ಟು ನೀವು ಆ ಲೈನಿಗೆ ಅಥವಾ ಆ ಒಂದು ಪಾಲಿನಾಮಿಯಲ್ಗೆ ನಂಬರ್ ಆಫ್ ಜೀರೋಸ್ ಎಷ್ಟು ಬರ್ತವೆ ಅನ್ನೋದನ್ನು ಕಂಡುಹಿಡಿಯುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ಇಲ್ಲಿ ಒಂದನೇ ಕ್ವಶನ್ನು ಎಕ್ಸಸೈಸ್ 2.1ರಲ್ಲಿ ಒಂದೇ ಪ್ರಶ್ನೆ ಇರ್ತಕ್ಕಂಥದ್ದು. ದ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಆರ್ ಗಿವನ್ ಇನ್ ಫಿಗರ್
2.10 below, for some polynomials p of x, find the number of zeros of p of x in each case ಅಂತ ಕೊಟ್ಟಿದ್ದಾರೆ. ಒಂದೊಂದಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಮೊದಲನೇ ಗ್ರಾಫಲ್ಲಿ ನೋಡ್ತಾ ಇದ್ರೆ ಲೈನ್ ಸೆಗ್ಮೆಂಟು ಏನಾಗಿದೆ ಅಂದರೆ ಹಾರಿಜಾಂಟಲ್ ಆಗಿ ಪಾಸ್ ಆಗಿದೆ. ಅದು ಎಕ್ಸ್ ಆಕ್ಸಿಸ್ನ ಮೇಲೆ ಪಾಸ್ ಆಗಿದೆಯೇ ಹೊರತಾಗಿ ವೈ ಆಕ್ಸಿಸ್ನ ಮೇಲೆ ಪಾಸ್ ಆಗಿದೆಯೇ ಹೊರತಾಗಿ ಎಕ್ಸ್ ಆಕ್ಸಿಸ್ಗೆ ಬಂದು ಟಚ್ ಆಗಿಲ್ಲ. ಹಾಗಾಗಿ ಒಂದನೇ ಪ್ರಶ್ನೆಗೆ ನೀವು ನಂಬರ್ ಆಫ್ ಜೀರೋಸ್ ಎಷ್ಟು ಅಂತ ಹೇಳಿದ್ರೆ 0 ಅಂತ ಬರೀಬೇಕಾಗತ್ತೆ. ಅಂದರೆ ಆ ಒಂದು ಎಕ್ಸಿಗೆ ಬೆಲೆನೇ ಇಲ್ಲ ಅಂತ ಅರ್ಥ, ಅಲ್ಲಿಗೆ ಪರಿಹಾರ ಇಲ್ಲ ಅಂತ. ಇನ್ನು ಎರಡನೇ ಕ್ವಶನ್ ನೋಡಿದರೆ ಅದೇ ಲೈನ್ ಸೆಗ್ಮೆಂಟು ಎಕ್ಸ್ ಆಕ್ಸಿಸ್ನ ಮೇಲೆ ಒಂದು ಬಾರಿ ಪಾಸ್ ಆಗಿರೋದ್ರಿಂದಾಗಿ ಎರಡನೇ ಪ್ರಶ್ನೆಗೆ ನಂಬರ್ ಆಫ್ ಜೀರೋಸ್ ಎಷ್ಟು ಅಂದರೆ 1 ಅಂತೇಳಿ ಆನ್ಸರ್ನ ಬರೀತೀರಾ. ಅದೇ ರೀತಿ ಮೂರನೇ ಚಿತ್ರವನ್ನು ನೋಡಿದಾಗ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ನ ಮೇಲೆ ಆ ಲೈನ್ ಸೆಗ್ಮೆಂಟು ಲೆಫ್ಟ್ ಸೈಡಲ್ಲಿ ಒಂದು ಬಾರಿ ಪಾಸ್ ಆಗಿದೆ, ರೈಟ್ ಸೈಡಲ್ಲಿ 2 ಬಾರಿ ಪಾಸ್ ಆಗಿದೆ. ಅಂದರೆ ಒಟ್ಟಾರೆ 3 ಬಾರಿ ಎಕ್ಸ್ ಆಕ್ಸಿಸ್ನ ಮೇಲೆ ಪಾಸ್ ಆಗಿರೋದ್ರಿಂದಾಗಿ ದ ವ್ಯಾಲ್ಯೂ ಆಫ್ ಅಥವಾ ಜೀರೋಸ್ ನಂಬರ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು 3 ಅಂತೇಳಿ ಬರೀಬೇಕು. ಹಾಗೆ ನಾಲ್ಕನೇ ಮೇನನ್ನು ನೋಡಿದರೆ ಇಲ್ಲೂ ಕೂಡ ಅಷ್ಟೇ ಆ ಒಂದು ಪ್ಯಾರಾಬೋಲದ ರೀತಿಯಲ್ಲಿರುವಂತಹ ಲೈನ್ ಸೆಗ್ಮೆಂಟು ಎಕ್ಸ್ ಆಕ್ಸಿಸ್ನ ಮೇಲೆ 2 ಬಾರಿ ಪಾಸ್ ಆಗಿರೋದ್ರಿಂದ ನಂಬರ್ ಆಫ್ ಜೀರೋಸ್ 2 ಅಂತ ಬರೀತೀರಾ. ಐದನೇ ಮೇನ್ನಲ್ಲಿ ಎಕ್ಸ್ ಆಕ್ಸಿಸ್ನ ಮೇಲೆ ಪಾಸ್ ಆದಂತಹ ಲೈನ್ ಪಾಸ್ ಆಗಿರುವಂತಹ ಟೈಮನ್ನು ನೀವು ನೋಡ್ತಾ ಹೋದಾಗ ಲೆಫ್ಟ್ ಸೈಡಲ್ಲಿ 1, 2 ಹಾಗೆಯೇ ರೈಟ್ ಸೈಡಲ್ಲಿ 1, 2 ಟೋಟಲಿ 4 ಬಾರಿ ಈ ಒಂದು ಲೈನ್ ಸೆಗ್ಮೆಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಪಾಸ್ ಆಗಿರೋದ್ರಿಂದ ನಂಬರ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು 4 ಅಂತ ಹೇಳ್ತೀರಾ. ಇನ್ನು ಆರನೇ ಮೇನ್ ನೋಡಿದಾಗ ಲೆಫ್ಟ್ ಸೈಡಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಬಾರಿ ಪಾಸ್ ಆಗಿದೆ, ಒಂದು ಬಾರಿ ಟಚ್ ಆಗಿದೆ. ಹಾಗೆ ಈ ಕಡೆ ಸೈಡಲ್ಲಿ ರೈಟ್ ಸೈಡಲ್ಲಿ ಒಂದು ಬಾರಿ ಟಚ್ ಆಗಿದೆ. ನೀವು ಜಸ್ಟ್ ಓನ್ಲಿ ಪಾಸ್ ಆಗಿರೋದು ಅಷ್ಟೇ ಅಂತ ಅಲ್ಲ, ಜಸ್ಟ್ ಟಚ್ ಆಗಿದ್ರು ಕೂಡ ಎಕ್ಸ್ ಆಕ್ಸಿಸ್ಗೆ ಬಂದು ಮೀಟ್ ಆಗಿದ್ರು ಕೂಡ ನೀವು ಅದನ್ನು ಕೌಂಟ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ಅಲ್ಲಿ 1, 2, 3 ಟೋಟಲಿ 3 ಟೈಮ್ಸು ಎಕ್ಸ್ ಆಕ್ಸಿಸ್ ಮೇಲೆ ಲೈನ್ ಪಾಸ್ ಆಗಿರೋದ್ರಿಂದ ನಂಬರ್ ಆಫ್ ಜೀರೋ ಈಸ್ ಈಕ್ವಲ್ ಟು 3 ಅಂತೇಳಿ ಬರೀಬೇಕಾಗತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ಎಕ್ಸಸೈಸ್ 2.1ರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ನೋಡಿದ್ದೀರಾ. ಓಕೆ, ಇನ್ನು ಮುಂದುವರಿದು ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ. ಏನಪ್ಪ ಅದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೊಯಿಫಿಷಿಯೆಂಟ್ಸ್ ಆಫ್ ದ ಪಾಲಿನಾಮಿಯಲ್. ಅಂದರೆ ಇಲ್ಲಿ ಪಾಲಿನಾಮಿಯಲ್ಸ್ಗೆ ನಂಬರ್ ಆಫ್ ಜೀರೋಸ್ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಲೀನಿಯರ್ ಪಾಲಿನಾಮಿಯಲ್ ಅಂದರೆ 1 ಬರುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ 2 ಬರುತ್ತೆ, ಕ್ಯೂಬಿಕ್ ಪಾಲಿನಾಮಿಯಲ್ಗೆ 3 ಬರುತ್ತೆ. ಆ ಪಾಲಿನಾಮಿಯಲ್ಲಿನ ಜೀರೋಸ್ಗೂ ಮತ್ತು ಪಾಲಿನಾಮಿಯಲ್ನಲ್ಲಿರುವ ಕೊಯಿಫಿಷಿಯೆಂಟ್ಸ್ ಅಂದರೆ ವೇರಿಯೇಬಲ್ಸ್ನ ಪಕ್ಕದಲ್ಲಿರುವಂಥ ಕೊಯಿಫಿಷಿಯೆಂಟ್ಸ್ ಇರ್ತಾವಲ್ಲ, ಆ ಕೊಯಿಫಿಷಿಯೆಂಟ್ಸ್ಗೂ ಮತ್ತು ಜೀರೋಸ್ಗೂ ಇರುವಂಥ ರಿಲೇಷನ್ಶಿಪ್ಪನ್ನು ಇಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಇದರ ಆಧಾರದ ಮೇಲೆ ಸುಲಭವಾಗಿ ನೀವು 2 ನಾವು ತಗೊಳ್ಳೋಣ. ಮೊದಲನೇದಾಗಿ ಲೀನಿಯರ್ ಪಾಲಿನಾಮಿಯಲ್ನ ಜೀರೋ ಬಂದ್ಬಿಟ್ಟು -b/a ಬರುತ್ತೆ. ಸೊ ಅದನ್ನು ಆಸ್ ಇಟ್ ಈಸ್ ನೀವು ಹಾಗೆ ನೆನ್ಪಿಟ್ಕೊಡ್ರಿ. ಯಾವುದು ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೊಯಿಫಿಷಿಯೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಲೀನಿಯರ್ ಪಾಲಿನಾಮಿಯಲ್ನಲ್ಲಿ ಒಂದೇ 0 ಬರೋದ್ರಿಂದ ಆ ಒಂದು 0 ಏನಾಗಿರುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು -b/a ಸಮ ಇರುತ್ತೆ. ಇದಾದ ನಂತರ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ನೀವು ನೋಡೋದಾದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಸ್ಟ್ಯಾಂಡರ್ಡ್ ಫಾರ್ಮನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ax² + bx + c ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಇಲ್ಲಿ ಬರುವಂತಹ 2 ಜೀರೋಸು ನಂಬರ್ ಆಫ್ ಜೀರೋಸ್ ಏನು 2 ಬರ್ತವೆ, ಅವುಗಳನ್ನು ಸಮ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಮಾಡಿದ್ರಿ ಅಂದರೆ ಆ 2 ಜೀರೋಸ್ಗಳನ್ನು ಕೂಡಿದಾಗ ಅದರ ಬೆಲೆ ನಿಮ್ಮ ಒಂದು ಪಾಲಿನಾಮಿಯಲ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರುವಂತಹ ಕೊಯಿಫಿಷಿಯೆಂಟಿನ ಆಧಾರದ ಮೇಲೆ ಆ 2 ಜೀರೋಸನ್ನು ನಾವು ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಆಲ್ಫಾ + ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ -b/a ಆಗುತ್ತೆ. ಗೊತ್ತಾಯ್ತಲ್ವಾ? ಇದು ಸಮ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ರಾಡಕ್ಟ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಕೂಡ ಅದೇ ಸ್ಟ್ಯಾಂಡರ್ಡ್ ಫಾರ್ಮಿನ ಆಧಾರದ ಮೇಲೆ ಅದರಲ್ಲಿ ಬರುವ ಎ ಮತ್ತು ಬಿ ಮತ್ತು ಸಿ ನ ಕೊಯಿಫಿಷಿಯೆಂಟಿನ ಆಧಾರದ ಮೇಲೆ ನಿಮಗೆ ಬರುವಂಥ 2 ಜೀರೋಸನ್ನು ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ತಗೊಂಡ್ರೆ ಆಲ್ಫಾ ಇಂಟು ಬೀಟಾ ಮಾಡಿದ್ರಿ ಅಂದರೆ ದಟ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ c/a ಆಗಿರುತ್ತೆ ಅಂತೇಳಿ ಕಂಡೀಷನ್ ಹೇಳುತ್ತೆ. ಸೊ ಇವು ಸೂತ್ರಗಳನ್ನು ನೀವು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಲ್ಫಾ + ಬೀಟಾ ಈಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಈಗ ನಾವು ಒಂದು ಉದಾಹರಣೆಯನ್ನು ತಗೊಂಡು ಆ ಉದಾಹರಣೆಯ ಆಧಾರದ ಮೇಲೆ ಎ ನ ವ್ಯಾಲ್ಯೂ, ಬಿ ನ ವ್ಯಾಲ್ಯೂ, ಸಿ ನ ವ್ಯಾಲ್ಯೂ ಅನ್ನು ಕನ್ಸಿಡರ್ ಮಾಡಿ ಅಲ್ಲಿ
ಮೈನಸ್ ಬಿ ಬೈ ಎಗೆ ನೀವೇನಾದರೂ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಸುಲಭವಾಗಿ ನೀವು ಲೆಕ್ಕ ಮಾಡಿ ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ನಂಬರ್ ಆಫ್ ಜೀರೋಸ್ ಏನು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಆ ಒಂದು ಪಾಲಿನಾಮಿಯಲ್ನಲ್ಲಿ ಬರುವ ಜೀರೋಸ್ಗಳ ಸಮ್ ಎಷ್ಟು ಬರುತ್ತೆ, ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ಸುಲಭವಾಗಿ ಹೇಳ್ಬೋದು. ಇದರ ಆಧಾರದ ಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ಒನ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದರಲ್ಲಿ ಎ ಮತ್ತೆ ಬಿ ಮತ್ತೆ ಸಿ ವ್ಯಾಲ್ಯೂ ತಗೊಂಡ್ರೆ ಎನ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ನ ಪಕ್ಕ ಇರೋ ಕೊಯಿಫಿಸಿಯೆಂಟು 1, ಎಕ್ಸ್ನ ಪಕ್ಕ ಇರೋ ಕೊಯಿಫಿಸಿಯೆಂಟು 7, ಹಾಗೆ ಕಾನ್ಸ್ಟೆಂಟ್ ನಂಬರು 10. ಅದರ ಆಧಾರದ ಮೇಲೆ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 7, ಸಿ ಇಸ್ ಈಕ್ವಲ್ ಟು 10. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಬಿ ಬೈ ಎ ಅಂದರೆ ಅಲ್ಲಿಗೆ ಬಿ ಅಂದರೆ 7 ಇರೋದ್ರಿಂದ -7 ಡಿವೈಡೆಡ್ ಬೈ ಎ ಅಂದರೆ 1. ಸೊ -7/1 ಮಾಡಿದ್ರೆ ನಿಮಗೆ -7 ಬರುತ್ತೆ. ಇದು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಈ ಒಂದು ಪಾಲಿನಾಮಿಯಲಿನ ಜೀರೋಸ್ನ ನೀವೇನಾದರೂ ಕಂಡುಹಿಡಿದ್ರಿ ಅಂದರೆ ಕಂಡುಹಿಡಿದಂಥ ಜೀರೋಸ್ಗಳನ್ನು ಕೂಡಿದಾಗ ಬೆಲೆ ಬಂದು -7 ಬರುತ್ತೆ. ಅದೇ ರೀತಿ ಪ್ರಾಡಕ್ಟ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಗೂ ಕೂಡ ಸಿ ಬೈ ಎ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಇಲ್ಲಿ ಸಿ ಅಂದರೆ 10 ಇದೆ, ಎ ಅಂದರೆ 1 ಇದೆ. ಸೊ ದಟ್ 10/1 ಮಾಡಿದ್ರೆ 10 ಬರುತ್ತೆ. ಅಲ್ಲಿಗೆ ಇಲ್ಲೂ ಕೂಡ ಆ ಜೀರೋಸ್ನ ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಉತ್ತರ ಏನು ಬರುತ್ತೆ, 10 ಬರುತ್ತೆ ಅಂತೇಳಿ. ಸೊ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲಿ ಸಂಬಂಧಪಟ್ಟಂತಹ 2 ಸೂತ್ರಗಳನ್ನು ನೆನ್ಪಿಟ್ಕೊಳ್ಬೇಕು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಮತ್ತು ಇನ್ನೊಂದು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇದಾದ ನಂತರದಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ನ ಬಗ್ಗೆ ನಾವು ಮಾತಾಡೋದಾದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ನಲ್ಲೂ ಕೂಡ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಬರುತ್ತೆ, ಹಾಗೆಯೇ ಇನ್ನೊಂದು ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಏನೋ ಪ್ರಾಡಕ್ಟ್ ಆಫ್ ದ 2 ಜೀರೋಸ್ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಾವು. ಅಂದರೆ ಒಟ್ಟು 3 ಜೀರೋಸ್ ಬರೋದ್ರಿಂದಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನು ನೀವು ಕ್ಯೂಬಿಕ್ ಪಾಲಿನಾಮಿಯಲ್ ಬರಿಬೇಕಾದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ ಅಂತ ಬರೀತೀರಲ್ವಾ. ಇದರ ಆಧಾರದ ಮೇಲೆ ಇಲ್ಲಿ 3 ತರಹದ ಒಂದು ಸೂತ್ರಗಳನ್ನು ನೀವು ನೋಡಬೇಕಾಗತ್ತೆ. ಒಂದು ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಬರುತ್ತೆ, ಅದನ್ನು ನೀವು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತೀರಿ. ಇದು ಕೂಡ ಸೂತ್ರ ಬಂದ್ಬಿಟ್ಟು ಕ್ಯೂಬಿಕ್ ಪಾಲಿನಾಮಿಯಲ್ಗೂ ಕೂಡ ಮೈನಸ್ ಬಿ ಬೈ ಎ ಇರುತ್ತೆ. ಇನ್ನೊಂದು ವಿಶೇಷವಾಗಿರುವಂತಹದ್ದು ಕ್ಯೂಬಿಕ್ ಪಾಲಿನಾಮಿಯಲ್ನಲ್ಲಿ ಮಾತ್ರ ಸಾಧ್ಯತೆ ಇರುವಂತದ್ದು ಏನಪ್ಪ ಅಂತ ಹೇಳಿದ್ರೆ 2 ಜೀರೋಸ್ಗಳನ್ನು ಕೂಡಿಸಿ 3 ಭಾಗ ಮಾಡಿ 3 ಗುಂಪನ್ನು ಮಾಡಿ 3 ಗುಂಪುಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು. ಅಂದರೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ಟೇಕನ್ 2 ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಾವು. ಅದರ ಆಧಾರದ ಮೇಲೆ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ದಟ್ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತಕ್ಕಂಥದ್ದು ಸೂತ್ರ. ಇದ್ರ ಜೊತೆಗೆ ಇನ್ನೊಂದು ಸೂತ್ರ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ಜೀರೋಸ್ ಆಫ್ ದ ಪಾಲಿನಾಮಿಯಲ್ನ ಪ್ರಾಡಕ್ಟ್ ಕಂಡುಹಿಡಿಯಲಿಕ್ಕೆ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಇಲ್ಲೂ ಕೂಡ ಈ 3 ಸೂತ್ರಗಳಿಗೆ ಉದಾಹರಣೆಯಾಗಿ ಒಂದು ಪ್ರಶ್ನೆಯನ್ನು ತಗೊಂಡು ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ನ ಎಕ್ಸಾಂಪಲ್ ಆಗಿ ನೀವು ತಗೊಂಡು ಆ ಕ್ಯೂಬಿಕ್ ಪಾಲಿನಾಮಿಯಲ್ನಲ್ಲಿ ಬರುವ ಕೊಯಿಫಿಸಿಯೆಂಟ್ಸ್ ಅನ್ನು ಕಂಪ್ಯಾರಿಸನ್ ಮಾಡಿದಾಗ ಎ ಅಂದರೆ 2, ಬಿ ಅಂದರೆ -5, ಸಿ ಅಂದರೆ -14, ಡಿ ಅಂದರೆ 8. ಇವುಗಳನ್ನು ವ್ಯಾಲ್ಯೂಸನ್ನು ಈ ಫಾರ್ಮುಲಾಗಳಿಗೆ ಹಾಕಿದಾಗ ಮೊದಲನೇದಾಗಿ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಲು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಮೈನಸ್ ಬಿ ಬೈ ಎ ಅಂದರೆ ಇಲ್ಲಿ ಬಿ ನ ವ್ಯಾಲ್ಯೂ -5 ಬಂದಿದೆ ಅಂದರೆ -5 ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ 2 ಅಂತ ಹೇಳಬೇಕಾಗತ್ತೆ. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದಾಗಿ ಫೈನಲ್ ಆನ್ಸರ್ 5/2 ಬರುತ್ತೆ. ಅದೇ ರೀತಿ ಪ್ರಾಡಕ್ಟ್ ಆಫ್ ದ ಜೀರೋಸ್ ಟೇಕನ್ 2 ಅಟ್ ಎ ಟೈಮ್ ಅಂತ ತಗೊಂಡಾಗ ಸಿ ಬೈ ಎ ಅಂದರೆ -14/2 ಡಿವೈಡ್ ಮಾಡಿದ್ರಿ ಅಂದರೆ ನಿಮಗೆ -7 ಬರುತ್ತೆ. ಇನ್ನು ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಮೈನಸ್ ಡಿ ಬೈ ಎ ಸೂತ್ರಕ್ಕೆ ಅಪ್ಲೈ ಮಾಡಿದ್ರೆ -8 ಡಿವೈಡೆಡ್ ಬೈ 2 ಡಿವೈಡ್ ಮಾಡಿದ್ರೆ -4 ಬರುತ್ತೆ. ಓಕೆನಾ? ಸೊ ಅಲ್ಲಿಗೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. 3 ಸೂತ್ರಗಳು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ, ಬೀಟಾ ಇಂಟು ಗಾಮಾ, ಗಾಮಾ ಇಂಟು ಆಲ್ಫಾ, ಸಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಮೈನಸ್ ಡಿ ಬೈ ಎ ಅಂತಕ್ಕಂತಹ 3 ಸೂತ್ರಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ ಕ್ಯೂಬಿಕ್ ಪಾಲಿನಾಮಿಯಲ್ಸ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಸೊ ಹಾಗಿದ್ದ ಮೇಲೆ ಈ ಒಂದು ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೊಯಿಫಿಸಿಯೆಂಟ್ಸ್ ಆಫ್ ದ ಪಾಲಿನಾಮಿಯಲ್ಲಿನ ಆಧಾರದ ಮೇಲೆ ಒಂದು ಎಕ್ಸಸೈಸು 2.2. ಸೊ ಆ 2.2 ಎಕ್ಸಸೈಸ್ ಅನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ 2.2 ಎಕ್ಸಸೈಸ್ ನಲ್ಲಿ ಸುಮಾರು 2 ಮೇನ್ ಇದೆ. ಆ 2 ಮೇನ್ ಅನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಮೇನ್ ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ
Find the zeros of the following quadratic polynomials and verify the relationship between the zeros and the coefficients ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇದಾಗಿ ಕೆಳಗಡೆ ಕೊಟ್ಟಿರುವ ಪಾಲಿನಾಮಿಯಲ್ಸಿನ ಜೀರೋಸನ್ನು ಕಂಡುಹಿಡಿಬೇಕು. ಕಂಡುಹಿಡಿದಂಥ ಜೀರೋಸನ್ನು ಈಗ ತಾನೇ ನೀವು ನೋಡಿದ್ರಲ್ಲ ಸೂತ್ರಗಳನ್ನು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಸಂಬಂಧಪಟ್ಟಂಥ ಎರಡು ಸೂತ್ರಗಳೇನು ಬರ್ತವೆ, ಸಮ್ ಆಫ್ ದ ಜೀರೋಸು ಮತ್ತು ಪ್ರಾಡಕ್ಟ್ ಆಫ್ ದ ಜೀರೋಸು. ಆ ಸೂತ್ರಗಳಿಗೆ ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡಿ ಚೆಕ್ ಮಾಡಿ ಸರಿ ಇದೆಯಾ ಅಂತಕ್ಕಂಥದ್ದನ್ನು ವೆರಿಫೈ ಮಾಡಲಿಕ್ಕೆ ಕೇಳಿದ್ದಾರೆ. ಇದರ ಆಧಾರದ ಮೇಲೆ ಒಂದನೇ ಕ್ವಶನ್ ಹೇಳ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ, ಪ್ರಶ್ನೆ ಬಂದುಬಿಟ್ಟು x² - 2x - 8 ಅಂತಿದೆ. ಸೊ ಈ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಆ್ಯಸ್ ಇಟ್ ಈಸ್ x² - 2x - 8 ಬರ್ಕೊಂಡು ನಾವು ಇಲ್ಲಿ ಜೀರೋಸ್ನ ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ಇಲ್ಲಿ ಕೊಟ್ಟಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಮುಂದೆ ಈಕ್ವಲ್ ಟು 0 ಅಂತ ತೊಗೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಮಾಡಬೇಕಾಗಿರುವ ಸ್ಟೆಪ್ ಏನಪ್ಪ ಅಂದರೆ, x² ಏನಿರುತ್ತಲ್ಲ ಆ ಸ್ಕ್ವೇರ್ನ ಪಕ್ಕದಲ್ಲಿರುವ ಕೊಯಿಫಿಸಿಯೆಂಟು ಮತ್ತು ಕಾನ್ಸ್ಟೆಂಟ್ ನಂಬರನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಜೀರೋಸ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ ನಾವು ಇದನ್ನು. ಇದರ ಆಧಾರದ ಮೇಲೆ x² ಕೊಯಿಫಿಸಿಯೆಂಟ್ 1, ಕಾನ್ಸ್ಟೆಂಟ್ ನಂಬರ್ -8 ಗುಣಾಕಾರ ಮಾಡಿದರೆ -8 ಬರುತ್ತೆ. ಇದರ ನಂತರದಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ, ಎರಡು ಸಂಖ್ಯೆಗಳನ್ನು ತಗೊಂಡು ಗುಣಾಕಾರ ಮಾಡಿದರೆ -8 ಬರಬೇಕು. ಕೂಡಿದರೆ ಅಥವಾ ಕಳೆದ್ರೆ ಮಧ್ಯೆ ಇರುವಂಥ ಕೊಯಿಫಿಸಿಯೆಂಟ್ ಎಕ್ಸ್ನ ಕೊಯಿಫಿಸಿಯೆಂಟ್ ನಂಬರ್ ಏನಿರುತ್ತೋ ಅದು ಬರಬೇಕು. ಸೊ -8 ಅಂದರೆ 4 × 2 ಮಾಡಿದ್ರೆ 8 ಬರುತ್ತೆ. 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. ಮಧ್ಯದ ಚಿಹ್ನೆ ಮೈನಸ್ ಇರೋದ್ರಿಂದ 2x ಪಕ್ಕದಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ತೊಗೊಂಡ್ರಿ ಅಂದರೆ -4x × 2x ಅಂತ ಮಾಡ್ಬೋದು. ಹಾಗಾಗಿ ನೀವು x² - 2x - 8 ಸ್ಪ್ಲಿಟ್ ಮಾಡಿ ಬರೆದ್ರಿ ಅಂದರೆ -2x ಬದಲಾಗಿ x² - 4x + 2x - 8 = 0 ಅಂತ ತಗೊಳ್ಬೋದು. ಆಗ ನೋಡಿ ಇಲ್ಲಿ x² - 4x ಒಂದು ಗುಂಪು ಮಾಡ್ರಿ, 2x - 8 ಒಂದು ಗುಂಪು ಮಾಡ್ರಿ. ಎರಡರಲ್ಲೂ ಕಾಮನ್ ಆಗಿರುವಂತಹ ಟರ್ಮ್ಸನ್ನು ಹೊರಗಡೆ ತೆಗಿತಾ ಬಂದರೆ ಮೊದಲನೇ ಗ್ರೂಪಲ್ಲಿ x ಕಾಮನ್ ತೆಗಿತೀರಾ, ಬ್ರಾಕೆಟ್ ಒಳಗಡೆ x - 4 ಉಳ್ಕೊಳ್ಳುತ್ತೆ. ಎರಡನೇ ಗ್ರೂಪಲ್ಲಿ 2 ಕಾಮನ್ ತೆಗಿತೀರಾ, ಬ್ರಾಕೆಟ್ ಒಳಗಡೆ x - 4 ಉಳ್ಕೊಳ್ಳುತ್ತೆ. ಅಲ್ಲಿಗೆ x - 4 ಅನ್ನೋದು ಎರಡೂ ಕಡೆ ಕಾಮನ್ ಆಗಿರೋದ್ರಿಂದ ಒಂದು ಫ್ಯಾಕ್ಟರ್ ಕಾಮನ್ ಬಂದರೆ ಇನ್ನು ಉಳಿಯೋದು ಮೊದಲನೇ ಗ್ರೂಪಲ್ಲಿ x ಉಳಿತದೆ, ಇನ್ನೊಂದರಲ್ಲಿ 2 ಉಳಿತದೆ. ಅಲ್ಲಿಗೆ x + 2 ಅಂತ ಆಯಿತು. ಸೊ ಇಲ್ಲಿಗೆ x - 4 ಈಕ್ವಲ್ ಟು 0 ಅಂತ ಒಂದು ಸರಿ ತಗೊಳ್ರಿ, x + 2 ಈಕ್ವಲ್ ಟು 0 ಅಂತ ಒಂದು ಸರಿ ತಗೊಂಡ್ರೆ -4 ಈಕ್ವಲಿಂದ ಆ ಕಡೆ ಹೋದರೆ x = 4 ಆಗುತ್ತೆ, +2 ಈಕ್ವಲಿಂದ ಆ ಕಡೆ ಹೋದರೆ x = -2. ಇದರ ಅರ್ಥ ಬಂದಂತಹ ಎರಡು ಜೀರೋಸ್ಗಳನ್ನು ನೀವು ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ತಗೊಳ್ಬೇಕು. ಅಲ್ಲಿಗೆ x = 4 ಅನ್ನೋದು ಆಲ್ಫಾ ಆದರೆ x = -2 ಅನ್ನೋದು ಬೀಟಾ. ಈಗ ಈ x² - 2x - 8 ax² + bx + c ರೂಪದಲ್ಲಿ ತಗೊಂಡಾಗ ಕಂಪ್ಯಾರಿಸನ್ ಮಾಡಿದ್ರೆ a ಅಂದರೆ 1, b ಅಂದರೆ -2, c ಅಂದರೆ -8. ಸೊ ಆಲ್ಫಾ ಪ್ಲಸ್ ಬೀಟಾಗೆ ಅಪ್ಲೈ ಮಾಡ್ರಿ. ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಗೆ -b/a ಸೂತ್ರ. ಅದರ ಪ್ರಕಾರ ಆಲ್ಫಾ ಅಂದರೆ 4 + ಬೀಟಾ ಅಂದರೆ -2 ದಟ್ ಈಸ್ ಈಕ್ವಲ್ ಟು -b ಅಂದರೆ -2 ತಗೊಳ್ಬೇಕಾಗತ್ತೆ ಡಿವೈಡೆಡ್ ಬೈ a. ಎನ ವ್ಯಾಲ್ಯೂ 1. ಅಲ್ಲಿಗೆ ಎರಡೂ ಕಡೆ ಸಮ ಬರುತ್ತೆ. 4ರಲ್ಲಿ 2 ಕಳೆದ್ರೆ 2, ಈ ಕಡೆನೂ ಕೂಡ 2. ಇನ್ನು ಪ್ರಾಡಕ್ಟ್ ಬಂದುಬಿಟ್ಟು ಆಲ್ಫಾ × ಬೀಟಾ = c/a. 4 × -2 ಮಾಡಿದ್ರೆ ಈ ಕಡೆ -8 ಡಿವೈಡೆಡ್ ಬೈ 1 ಮಾಡಿದ್ರೆ 4 × -2 ಮಾಡಿದ್ರು ಕೂಡ -8 ಬರುತ್ತೆ. -8/1 ಮಾಡಿದ್ರು -8 ಬರುತ್ತೆ. ಲೆಫ್ಟ್ ಸೈಡು ರೈಟ್ ಸೈಡ್ ಎರಡೂ ಸಂದರ್ಭಗಳಲ್ಲೂ ಸೇಮ್ ಬರ್ತಾ ಇದೆ. ಸಮ್ ಆಫ್ ದ ಜೀರೋಸ್ನ ವೆರಿಫೈ ಮಾಡಿದ್ವಿ, ಅದು ಕರೆಕ್ಟ್ ಇದೆ. ಪ್ರಾಡಕ್ಟ್ ಆಫ್ ದ ಜೀರೋಸ್ ವೆರಿಫೈ ಮಾಡಿದ್ದೀವಿ, ಅದು ಕರೆಕ್ಟ್ ಇದೆ. ಸೊ ದಟ್ ಹೆನ್ಸ್ ಇಟ್ ಈಸ್ ವೆರಿಫೈಡ್ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಒಂದನೇ ಮೇನ್ನಲ್ಲಿ ಒಂದನೇ ಪ್ರಶ್ನೆನ ನೀವು ವೆರಿಫೈ ಮಾಡಿದರೆ, ಇನ್ನು ಎರಡನೇ ಕ್ವಶನ್ ಬಂದ್ಬಿಟ್ಟು 4s² - 4s + 1. ಸೊ ಇದನ್ನು ವೆರಿಫೈ ಮಾಡೋಣ ಈಗ. ಸೊ ಇದಕ್ಕೂ ಕೂಡ ವೆರಿಫೈ ಮಾಡಲಿಕ್ಕೆ ಸೇಮ್ ಪ್ರೊಸೀಜರು, ಪ್ರೈಮ್ ಫ್ಯಾಕ್ಟರೈಸೇಷನ್, ಏನು ಓನ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತೇಳಿ ಬರುತ್ತೆ ಬೀಜಗಣಿತದಲ್ಲಿ, ಆಲ್ಜಿಬ್ರಾದಲ್ಲಿ. ಆ ಒಂದು ಫ್ಯಾಕ್ಟರೈಸೇಷನ್ ಮೆಥಡಿನ ಪ್ರಕಾರ ಇಲ್ಲೂ ಕೂಡ 4s² - 4s + 1 ಈಕ್ವಲ್ ಟು 0 ತಗೊಳ್ರಿ. s² ಕೊಯಿಫಿಸಿಯೆಂಟು ಮತ್ತು ಕಾನ್ಸ್ಟೆಂಟ್ ನಂಬರ್ ಅಂದರೆ 4 × 1 ಮಾಡಿದ್ರೆ 4 ಬರಬೇಕು. ಆ 4 ನೀವು ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ 2 ಬಾರಿ ಗುಣಾಕಾರ ಮಾಡಿದರೆ 4 ಬರಬೇಕು. ಎರಡನ್ನು ಕೂಡಿದ್ರೆ ಅಥವಾ ಕಳೆದ್ರೆ -4 ಬರಬೇಕು ಎಸ್ನ ಕೊಯಿಫಿಸಿಯೆಂಟ್. ಅದ್ರ ಪ್ರಕಾರ -2x - 2x 2 ಬಾರಿ ತಗೊಂಡ್ರೆ ಅದು ಸಾಧ್ಯ ಆಗುತ್ತೆ. -× ಪ್ಲಸ್ ಆಗುತ್ತೆ. ಸೊ ಹಾಗಾಗಿ -4s ಸ್ಪ್ಲಿಟ್ ಮಾಡಿ ಬರ್ದ್ರಿ ಅಂದರೆ 4s² - 2s -
2s ಪ್ಲಸ್ 1 ಇಸ್ ಈಕ್ವಲ್ ಟು 0. 4s ಸ್ಕ್ವೇರ್ ಮೈನಸ್ 2s ನಲ್ಲಿ 2s ಕಾಮನ್ ತೆಗೆದ್ರಿ ಅಂದರೆ ಬ್ರಾಕೆಟ್ ಒಳಗಡೆ 2s ಮೈನಸ್ 1 ಉಳಿತದೆ, ಮೈನಸ್ ಮತ್ತೆ ಈ ಕಡೆ ಪದಗಳಲ್ಲಿ 1 ಕಾಮನ್ ತೆಗೆದ್ರೆ 2s ಮೈನಸ್ 1 ಉಳಿತಿದೆ, ದಟ್ ಈಸ್ ಈಕ್ವಲ್ ಟು 0. ಸೊ ಎರಡರಲ್ಲೂ 2s ಮೈನಸ್ 1 ಒಂದು ಸರಿ ಬರ್ಕೊಳ್ತೀರಾ, ಉಳಿದಿರುವಂಥ 2s ಈ ಕಡೆ ಉಳಿದಿರುವಂಥ -1 ಒಂದು ಕಡೆ ಬರೀತೀರಾ. ಎರಡೂ ಫ್ಯಾಕ್ಟರ್ಸನ್ನು ನೀವು ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂದರೆ ಅವಾಗ 2s ಈಸ್ ಈಕ್ವಲ್ ಟು 1, 2s ಈಸ್ ಈಕ್ವಲ್ ಟು 1 ಆಗುತ್ತೆ. ಅಥವಾ s ಈಸ್ ಈಕ್ವಲ್ ಟು 2ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ದಟ್ s ಈಸ್ ಈಕ್ವಲ್ ಟು 1/2 ಮತ್ತು s ಈಸ್ ಈಕ್ವಲ್ ಟು 1/2. ಎರಡೂ ಜೀರೋಸು ಸೇಮ್ ಬರ್ತಾ ಇದೆ. ಬಂದಂತಹ ಜೀರೋಸ್ಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ಕನ್ಸಿಡರ್ ಮಾಡಿ ಕೊಟ್ಟಿರುವ ಪಾಲಿನಾಮಿಯಲ್ನ ax² ಪ್ಲಸ್ bx ಪ್ಲಸ್ c ಕಂಪ್ಯಾರಿಸನ್ ಮಾಡಿದ್ರೆ a ನ ವ್ಯಾಲ್ಯೂ 4, b ನ ವ್ಯಾಲ್ಯೂ -4, c ನ ವ್ಯಾಲ್ಯೂ 1. ಸೊ ದಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಗೆ ಅಪ್ಲೈ ಮಾಡಿದ್ರೆ ಆಲ್ಫಾ ಅಂದರೆ 1/2, ಬೀಟಾ ಅಂದರೆ 1/2, -b ಇರೋದ್ರಿಂದ -4 ಡಿವೈಡೆಡ್ ಬೈ a ಇದ್ರೆ 4 ಅಂತೇಳಿ ತಗೊಳ್ಬೇಕಾಗತ್ತೆ. ಆಗ 1/2 ಪ್ಲಸ್ 1/2 ಮಾಡಿದ್ರೆ 1 ಬರುತ್ತೆ, -4/4 ಮಾಡಿದ್ರು ಕೂಡ 1 ಬರುತ್ತೆ. ಹಾಗೆ ಅಲ್ಲಿಗೆ ಎರಡು ಕಡೆ ಸೇಮ್ ಬಂತು 1 ಅಂತೇಳಿ. ಇದಾದ ನಂತರದಲ್ಲಿ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ನ ನಾವು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಂತ ತೊಗೊಳ್ತೀವಿ. ಅದಕ್ಕೆ ವ್ಯಾಲ್ಯೂಸನ್ನು ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಆಲ್ಫಾ ಅಂದರೆ 1/2 ಇಂಟು ಬೀಟಾ ಅಂದರೆ 1/2 ದಟ್ ಈಸ್ ಈಕ್ವಲ್ ಟು 1/4. 1/2 ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 1/4 ಬರುತ್ತೆ, ಈ ಕಡೆ ಬಲಭಾಗದಲ್ಲೂ 1/4. ಸೊ ದ್ಯಾಟ್ ಇದನ್ನು ಕೂಡ ನೀವು ಹೇಳ್ಬೋದು ಹೆನ್ಸ್ ಇಟ್ ಈಸ್ ವೆರಿಫೈಡ್ ಅಂತೇಳಿ ಸುಲಭವಾಗಿ ಹೇಳಬಹುದು. ಇದಾದ ನಂತರದಲ್ಲಿ ಎರಡನೇ ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ನು 6x² -3 -7x ಅಂತಿದೆಯಲ್ವಾ. ಸೊ ಇದನ್ನು ಕೂಡ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಪ್ರೊಸೀಜರ್ ಸೇಮು. ಏನು ಮಾಡ್ತೀರಾ, 6x² -3 ಬದಲಾಗಿ ಫಸ್ಟು -7x ತಗೊಳ್ಬೇಕು, ಲಾಸ್ಟಿಗೆ -3 ಬರ್ಕೊಳ್ಬೇಕು. ಆಗ 6x² -7x -3 ಅಂತ ಆಗುತ್ತೆ. ಅದನ್ನು ನಂತರದಲ್ಲಿ ನೀವು ದಟ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ರಿ. x² ಕೋಯಿಫಿಸಿಯೆಂಟು 6, ಕಾನ್ಸ್ಟೆಂಟ್ ನಂಬರ್ -3. ಸೊ 6 ಇಂಟು -3 ಮಾಡಿದ್ರೆ -18 ಬರುತ್ತೆ. ಸೊ -18 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ ಸಂಖ್ಯೆ x ಕೋಯಿಫಿಸಿಯೆಂಟ್ -7 ಬರಬೇಕು. ಆ ರೀತಿಯಲ್ಲಿ ನೀವು ತಗೊಳ್ಳೋದಾದರೆ -9x ಮತ್ತು 2x ತಗೊಂಡ್ರಿ ಅಂದರೆ ಆಸ್ ಇಟ್ ಈಸ್ ಸೇಮ್ ಬರುತ್ತೆ. ಹಾಗಾಗಿ 7x ಬದಲಾಗಿ 6x² -9x ಪ್ಲಸ್ 2x -3 ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂದರೆ ಇವೆರಡರಲ್ಲೂ ಕೂಡ ಮೊದಲ ಎರಡು ಪದಗಳ ಗುಂಪಲ್ಲಿ 3x ಕಾಮನ್ ತೆಗೆದ್ರಿ ಅಂದರೆ 2x -3 ಬರುತ್ತೆ. ನೆಕ್ಸ್ಟ್ ಪದದಲ್ಲಿ 1 ಕಾಮನ್ ತೆಗೆದ್ರೆ 2x -3 ಬರುತ್ತೆ. ಸೊ ಎರಡರಲ್ಲೂ 2x -3 ಅನ್ನೋ ಒಂದು ಫ್ಯಾಕ್ಟರ್ ಸಿಕ್ತು. ನಂತರದಲ್ಲಿ ಉಳಿಯೋದು ಒಂದು ಕಡೆ 3x, ಇನ್ನೊಂದು ಕಡೆ +1. ಸೊ ಈಗ ನೀವು 2x -3 ಅನ್ನೋ ಫ್ಯಾಕ್ಟರ್ನ ಈಕ್ವಲ್ ಟು 0 ಅಂತ ತಗೊಳ್ರಿ, 3x + 1 ಫ್ಯಾಕ್ಟರ್ನ ಈಕ್ವಲ್ ಟು 0 ಅಂತ ತಗೊಳ್ರಿ. ಆಗ x ನ ಬೆಲೆ 3/2 ಬರುತ್ತೆ, ಈ ಕಡೆ x ನ ಬೆಲೆ -1/3 ಬರುತ್ತೆ. ಸೊ ಆಸ್ ಇಟ್ ಈಸ್ ನೀವು ಆವಾಗಲೇ ನೀವು ax² ಪ್ಲಸ್ bx ಪ್ಲಸ್ c ಅಪ್ಲೈ ಮಾಡಿದ್ರಿ ಅಂದರೆ a ನ ವ್ಯಾಲ್ಯೂ 6 ಬರುತ್ತೆ, b ನ ವ್ಯಾಲ್ಯೂ -7 ಬರುತ್ತೆ, c ನ ವ್ಯಾಲ್ಯೂ -3 ಬರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಗೆ ಅಪ್ಲೈ ಮಾಡಿದ್ರೆ -b/a ಪ್ರಕಾರ ಆಲ್ಫಾ ಅಂದರೆ 3/2, ಬೀಟಾ ಅಂದರೆ -1/3, -b/a ಅಂದರೆ -7/6. ಇಲ್ಲಿ ನೀವು LCM ತೊಗೊಂಡ್ರಿ ಅಂದರೆ 3/2ಗೂ ಮತ್ತು -1/3ಗೂ 6 LCM ಬರುತ್ತೆ. ದೆನ್ 2 3 6 ಬರೋದ್ರಿಂದ ನೀವು 9 - 2 ಮಾಡ್ತೀರಾ. 9 - 2 ಮಾಡಿದ್ರೆ 7/6 ಬರುತ್ತೆ. ಈ ಕಡೆ ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗಿ ಇಲ್ಲೂ ಕೂಡ 7/6 ಬರುತ್ತೆ. ಇನ್ನು ಪ್ರಾಡಕ್ಟಿಗೆ ಸಂಬಂಧಪಟ್ಟ ಹಾಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಮಾಡಿದ್ರೆ 3/2 ಇಂಟು -1/3 ಈಕ್ವಲ್ ಟು -3/6 ಮಾಡಿದಾಗ ಇಲ್ಲಿ -3/6 ಈಕ್ವಲ್ ಟು -3/6 ಆಗುತ್ತೆ. ಹೆನ್ಸ್ ಇಟ್ ಈಸ್ ವೆರಿಫೈಡ್ ಅಂತೇಳಿ ಸುಲಭವಾಗಿ ನೀವು ಹೇಳ್ಬೋದು ಇದನ್ನು ಮಲ್ಟಿಪ್ಲೈ ಮಾಡಿದಾಗ. ಓಕೆನಾ? ಸೊ ಅಲ್ಲಿಗೆ ಎರಡನೇ ಪ್ರಶ್ನೆಯನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಮುಂದಿನ ಹಂತದಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ 4u² + 8u ಅಂತ ಕ್ವಶನ್ ಇದೆ. ಸೊ 4u² + 8u ಅನ್ನು ಇಲ್ಲಿ ನೀವು ಈಕ್ವಲ್ ಟು 0 ಅಂತ ತಗೊಳ್ಬೇಕಾಗತ್ತೆ. ಇದು ಕೂಡ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಬಟ್ ಇಲ್ಲಿ ಎರಡು ಪದಗಳಿದ್ದಾವೆ. ಆದರೆ ಡಿಗ್ರಿ 2 ಇರೋದ್ರಿಂದ ಇದಕ್ಕೆ ಜೀರೋಸ್ ಕೂಡ 2 ಬರ್ತವೆ. ಹಾಗಾಗಿ 4u² + 8u = 0 ಅಂತ ನೀವು ಬರ್ಕೊಂಡ ನಂತರದಲ್ಲಿ ಎರಡರಲ್ಲೂ ಕೂಡ 4 ಮತ್ತು u ಕಾಮನ್ ಇದೆ ಅಲ್ವಾ. ಸೊ 4u ಕಾಮನ್ ತೆಗೆದ್ರಿ ಅಂದರೆ ಬ್ರಾಕೆಟ್ ಒಳಗಡೆ u + 2 ಉಳ್ಕೊಳ್ಳುತ್ತೆ. ಈಗ 4u = 0 ಒಂದು ಸರಿ ತಗೊಂಡ್ರಿ, u + 2 = 0 ಒಂದು ಸರಿ ತೊಗೊಂಡ್ರೆ 4u = 0 ದಟ್ ಈಸ್ ನಥಿಂಗ್ ಬಟ್ u = 0
+2 ಈಕ್ವಲಿಂದ ಆ ಕಡೆ ಹೋದರೆ u ಇಸ್ ಈಕ್ವಲ್ ಟು -2 ಬರುತ್ತೆ. ಅಲ್ಲಿಗೆ 2 ರೂಟ್ಸ್ ಬಂದವು ಅಥವಾ 2 ಜೀರೋಸ್ ಬಂದವು. ಅದನ್ನು ನೀವು ಆಲ್ಫಾ ಮತ್ತು ಬೀಟಾ ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ax² + bx + c ಗೆ ಅಪ್ಲೈ ಮಾಡಿದಾಗ ಎ ನ ಜಾಗದಲ್ಲಿ 4 ಇದೆ, ಬಿ ನ ಜಾಗದಲ್ಲಿ 8 ಇದೆ, ಸಿ ನ ಜಾಗದಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ನೀವು 0 ಅಂತ ತಗೊಳ್ತೀರಾ. ಸೊ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪ್ರಕಾರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಹಾಕಿದ್ರಿ ಅಂತ ಹೇಳಿದ್ರೆ ಆಲ್ಫಾ ಅಂತ ಹೇಳಿದ್ರೆ 0 ಪ್ಲಸ್ ಆಫ್ ಬೀಟಾ ಅಂದರೆ -2 ದಟ್ ಈಸ್ ಈಕ್ವಲ್ ಟು -8/a ಅಂತ ಹೇಳಿದ್ರೆ 4. ಅಲ್ಲಿಗೆ 0 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 0 - 2 ಅಂತ ಹೇಳಿದ್ರೆ ನೀವು -2 ಅಂತ ಬರೀತೀರಾ. ಈಕ್ವಲ್ ಟು 4ರಿಂದ 8ನ ಭಾಗಾಕಾರ ಮಾಡಿದ್ರೆ 2 ಬರುತ್ತೆ, ಪಕ್ಕದಲ್ಲಿ -2 ಇರೋದ್ರಿಂದ -2. ಅಲ್ಲಿಗೆ -2 ಈಸ್ ಈಕ್ವಲ್ ಟು -2 ಅಂತೇಳಿ ಬರುತ್ತೆ. ಈಗ ಇದು ವೆರಿಫೈ ಆಯಿತು ಅಂದರೆ ಆನ್ಸರ್ ಸೇಮ್ ಬಂತು. ಇನ್ನು ಪ್ರಾಡಕ್ಟಿನ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಅದ್ರ ಪ್ರಕಾರ 0/4 ಬರಿಬೇಕಾಗತ್ತೆ. 0/4 ಈ ಕಡೆ ಬರುತ್ತೆ. ಆಲ್ಫಾ ಇಂಟು ಬೀಟಾ ಅಂದರೆ 0 × -2 ಬರುತ್ತೆ. 0 × -2 ಈಸ್ ಈಕ್ವಲ್ ಟು 0. 0/4 ಈಸ್ ಈಕ್ವಲ್ ಟು 0. ಸೊ ದ್ಯಾಟ್ ಎರಡೂ ಕಡೆ ಆನ್ಸರ್ ಸೇಮ್ ಬಂದಿದೆ. 0 ಈಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ ಹೆನ್ಸ್ ಇಟ್ ಈಸ್ ವೆರಿಫೈಡ್. ಅಂದರೆ ಇದರ ಅರ್ಥ ನೀವು ಕಂಡಿಡಿದಂಥ 2 ಜೀರೋಸು ಸರಿ ಇದೆ ಅಂತೇಳಿ ಅರ್ಥ. ಗೊತ್ತಾಯ್ತಲ್ವಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ t² -15 ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಪವರ್ 2 ಇರೋದ್ರಿಂದ ಡಿಗ್ರಿ 2 ಇದೆ ಅಂದರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲನ್ನು ಕೂಡ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿ t² -15 ಇಸ್ ಈಕ್ವಲ್ ಟು 0. ಈಗ ನೀವು -15 ಈಕ್ವಲಿಂದ ಆ ಕಡೆ ಹೋಯ್ತು ಅಂದರೆ +15 ಆಗುತ್ತೆ. ಟಿಗೆ ಇರುವ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ 15ಕ್ಕೆ ರೂಟ್ ಬರುತ್ತೆ. ಅದರ ಅರ್ಥ t ಈಸ್ ಈಕ್ವಲ್ ಟು ±√15 ಅಂಥೇಳಿ. ಅಲ್ಲಿಗೆ t ಈಸ್ ಈಕ್ವಲ್ ಟು √15 ಅಂತ ಒಂದಾದರೆ ಇನ್ನೊಂದು t ಈಸ್ ಈಕ್ವಲ್ ಟು -√15 ಅಂತೇಳಿ ಎರಡನೇದು ಬರುತ್ತೆ. ಅಲ್ಲಿಗೆ ಇವುಗಳನ್ನು ನೀವು ಆಲ್ಫಾ ಮತ್ತು ಬೀಟಾ ಅಂತ ತೊಗೊಳ್ಬೇಕಾಗತ್ತೆ. ಆಲ್ಫಾದ ಬೆಲೆ √15, ಬೀಟಾದ ಬೆಲೆ -√15 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎ ಬಿ ಸಿಗಳ ಬೆಲೆಗಳನ್ನು ತೊಗೊಂಡ್ರೆ ನೀವು ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ಬೇಕಂದ್ರೆ t² ನೆಕ್ಸ್ಟ್ ಟಿ ಇರಬೇಕಿತ್ತು. ಟಿನ ಕೊಯಿಫಿಸಿಯೆಂಟ್ ಇಲ್ಲ ಅಂದರೆ ಅದರ ಅರ್ಥ ಬಿ ನ ಬೆಲೆ 0. ದೆನ್ ಬಿ ನ ಬೆಲೆ 0, ಸಿ ನ ಬೆಲೆ -15. ಸೊ ಇದಾದ ನಂತರದಲ್ಲಿ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಲಿನ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಅದ್ರ ಪ್ರಕಾರ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ನೀವು √15 ಪ್ಲಸ್ ಇಂಟು -√15 ಅಂತ ತೊಗೊಳ್ಬೇಕಾಗತ್ತೆ. ದಟ್ ಈಸ್ ಈಕ್ವಲ್ ಟು -b/a ಅಂದರೆ 0/a ಅಂತ ಹೇಳಿದ್ರೆ 1. ಸೊ 0/1 ಅಂತ ಹೇಳಿದ್ರೆ 0 ಬರುತ್ತೆ. ಈ ಕಡೆ ನೋಡಿ ಏನಾಗುತ್ತೆ ಅಂದರೆ +√15 -√15 ಕ್ಯಾನ್ಸಲ್ ಆಗಿ ಈ ಕಡೆನೂ ಕೂಡ 0 ಬರುತ್ತೆ. ಅಂದರೆ ಎಡಭಾಗ ಮತ್ತು ಬಲಭಾಗ ಎರಡೂ ಕೂಡ 0 ಬಂದಿದೆ. ಇದಾದ ನಂತರದಲ್ಲಿ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ನೋಡಿದಾಗ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಲ್ವಾ. ಸೊ ಆಲ್ಫಾ ಇಂಟು ಬೀಟಾ ಅಂದರೆ √15 ಇಂಟು -√15 ದಟ್ ಈಸ್ ಈಕ್ವಲ್ ಟು c/a ಅಂತ ಹೇಳಿದ್ರೆ -15/1. ಸೊ √15 ಎರಡೂ ಬಾರಿ ರಿಪೀಟ್ ಇರೋದ್ರಿಂದ ಪ್ಲಸ್ಸು ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. √15 ಇಂಟು √15 ಎರಡು ಬಾರಿ ಇದ್ದಾಗ √15 ಸ್ಕ್ವೇರ್ ಆಗುತ್ತೆ. ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 15 ಉಳ್ಕೊಳ್ಳುತ್ತೆ. ಸೊ ದಟ್ 15 ಈ ಕಡೆನೂ ಇದೆ ಆ ಕಡೆನೂ ಇದೆ. ಈ ಕಡೆನೂ ಚಿಹ್ನೆ ಮೈನಸ್ ಇದೆ, ಆ ಕಡೆನೂ ಮೈನಸ್ ಚಿಹ್ನೆ ಇದೆ. ಅಲ್ಲಿಗೆ -15 ಇಸ್ ಈಕ್ವಲ್ ಟು -15 ಅಂತೇಳಿ ನೀವು ಹೇಳ್ಬೋದು. ಸೊ ದಟ್ ಇಲ್ಲೂ ಕೂಡ ಆನ್ಸರ್ ಸೇಮ್ ಬಂದಿದೆ. ಹೆನ್ಸ್ ಇಟ್ ಈಸ್ ವೆರಿಫೈಡ್ ಅಂತೇಳಿ ಸುಲಭವಾಗಿ ಹೇಳಬಹುದು. ಸೊ ಅಲ್ಲಿಗೆ 1ನೇ ಮೇನಿನ 5ನೇ ಪ್ರಶ್ನೆನೂ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರೋದು ಒಂದು ಕ್ವಶನ್ನು 3x² - x - 4 ಇದನ್ನೂ ಕೂಡ ಜೀರೋಸ್ ಕಂಡುಹಿಡಿದು ವೆರಿಫೈ ಮಾಡಿರಿ ಅಂತ ಕೇಳಿದಾರಲ್ವಾ. ಸೊ ಇದಕ್ಕೂ ಕೂಡ 3x² - x - 4 ಇಸ್ ಈಕ್ವಲ್ ಟು 0 ಅಂತ ತಗೊಳ್ರಿ. x² ಕೊಯಿಫಿಸಿಯೆಂಟ್ 3 ಇದೆ ಮತ್ತು ಕಾನ್ಸ್ಟೆಂಟ್ ನಂಬರ್ -4 ಇದೆ. 3 ಇಂಟು -4 ಮಾಡಿದರೆ ಅಂದರೆ -12 ಬರುತ್ತೆ. ಸೊ -12 ಬರಬೇಕು, ಜೊತೆಗೆ ಕೂಡಿದರೆ ಅಥವಾ ಕಳೆದ್ರೆ -1 ಬರಬೇಕು. ಹಾಗಿದ್ಮೇಲೆ ನೀವು ಯಾವ ಎರಡು ಸಂಖ್ಯೆಗಳನ್ನು ತಗೊಳ್ತೀರಿ? ವೆರಿ ಸಿಂಪಲ್, 4 ಇಂಟು 3 ಮಾಡಿದ್ರೆ ನಿಮಗೆ 12 ಬರುತ್ತೆ. ನಾವು -4ರಲ್ಲಿ +3 ಕಳೆದ್ರಿ ಅಂದರೆ -1 ಬರುತ್ತೆ. ಹಾಗಾಗಿ ನೀವು -4x
ಪ್ಲಸ್ 3x ಅಂತ ತಗೊಳ್ಬೇಕಾಗತ್ತೆ. ಇದ್ರ ಪ್ರಕಾರ ಬರ್ಕೊಂಡ್ರೆ ನೀವು 3x² ಪ್ಲಸ್ 3x ಅಂತ ತಗೊಳ್ರಿ, -4x -4 = 0 ಅಂತ ತಗೊಳ್ರಿ. ಈಗ ಮೊದಲನೇ ಗ್ರೂಪಲ್ಲಿ 3x² ಪ್ಲಸ್ 3x ನಲ್ಲಿ ಕಾಮನ್ ಇರೋದು 3x. ಸೊ 3x ಹೊರಗಡೆ ತೆಗೆದ್ರಿ ಅಂದರೆ x -1 ಉಳ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟು 4x -4 ಅಲ್ಲಿ ಕಾಮನ್ ಇರೋದು -4. ಸೊ -4 ಹೊರಗಡೆ ತೆಗೆದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ, x + 1 ಉಳ್ಕೊಳ್ಳುತ್ತೆ. ಓಕೆನಾ? ಈಗ ಮುಂದಿನ ಹಂತದಲ್ಲಿ ನೀವು ನೋಡೋದಾದ್ರೆ ಜೀರೋಸ್ ಬಂದ್ಬಿಟ್ಟು x + 1 ಎರಡೂ ಕಡೆ ಇರೋದ್ರಿಂದ x + 1 ಒಂದು ಫ್ಯಾಕ್ಟರ್ ಆಗುತ್ತೆ. ಉಳಿದಿರುವ ಪದಗಳು 3x ಮತ್ತು -4ನ ಒಂದು ಫ್ಯಾಕ್ಟರ್ ರೂಪದಲ್ಲಿ ಬರೆದ್ರಿ ಅಂದರೆ x + 1 × 3x - 4 = 0. x + 1 = 0 ಅಂತ ತಗೊಳ್ರಿ, 3x - 4 = 0 ಅಂತ ತಗೊಳ್ರಿ. x +1 ಈಕ್ವಲಿಂದ ಆ ಕಡೆ ಹೋದರೆ -1 ಬರುತ್ತೆ, -4 ಆ ಕಡೆ ಹೋದರೆ +4, 3 ಆ ಕಡೆ ಕಳಿಸಿದ್ರೆ /3. ಅಲ್ಲಿಗೆ x = -1 ಅನ್ನೋದು ಒಂದು 0 ಆದರೆ ಇನ್ನೊಂದು 0, x = 4/3. ಇವುಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ಕನ್ಸಿಡರ್ ಮಾಡಿ ಇದರ ನಂತರದಲ್ಲಿ ನಿಮಗೆ ಗೊತ್ತಲ್ಲ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಗೆ ಅಪ್ಲೈ ಮಾಡಿದ್ರಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ = -b/a ಪ್ರಕಾರ ಎ ನ ಬೆಲೆ 3, ಬಿ ನ ಬೆಲೆ -1, ಸಿ ನ ಬೆಲೆ -4. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ -1 + 4/3 = -b/a ಅಂತ ಹೇಳಿದ್ರೆ -1/3 ಆಗುತ್ತೆ. ಈಗ ನೀವು -1 + 4/3ನ LCM ತೊಗೊಂಡ್ರಿ ಅಂದರೆ ಕೆಳಗಡೆ 3 ಉಳ್ಕೊಳ್ಳುತ್ತೆ, ಮೇಲ್ಗಡೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 1 ಬರುತ್ತೆ. ಹಾಗಾಗಿ ಈ ಕಡೆ ಎಡಭಾಗದಲ್ಲಿ 1/3 ಬರುತ್ತೆ, ಬಲಭಾಗದಲ್ಲಿ -× ಮಾಡಿದರೆ ಪ್ಲಸ್ ಬರೋದ್ರಿಂದ +1/3 ಆಗುತ್ತೆ. ಸೊ ವೆರಿ ಸಿಂಪಲ್, ನಿಮಗೆ ಎರಡೂ ಕಡೆ ಆನ್ಸರ್ ಸೇಮ್ ಬರುತ್ತೆ, 1/3 = 1/3. ಹಾಗೆ ಆಲ್ಫಾ ಇಂಟು ಬೀಟಾ ಮಾಡಿದ್ರಿ ಅಂತ ಹೇಳಿದ್ರೆ C/A ನ ಪ್ರಕಾರ ಆಲ್ಫಾ ಇಂಟು ಬೀಟಾ ಅಂದರೆ -1 × 4/3 = -4/3 C/A ಅಂದರೆ. ಅಲ್ಲಿಗೆ -1 × 4 ಮಾಡಿದರೆ -4/3 ಆಗುತ್ತೆ, ಈ ಕಡೆನೂ -4/3. ಸೊ ಎರಡೂ ಕಡೆ ಆನ್ಸರ್ ಸೇಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಮತ್ತೆ ಹೇಳ್ತೀರಾ ಹೆನ್ಸ್ ಇಟ್ ಈಸ್ ವೆರಿಫೈಡ್ ಅಂತೇಳಿ ನೀವು ಹೇಳಬೇಕಾಗತ್ತೆ. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ನೀವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂದರೆ ಮೊದಲನೇ ಮೇನ್ನಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳನ್ನು ನಾವೀಗ ಸಾಲ್ವ್ ಮಾಡಿದ್ದೀವಿ. ಅಂದರೆ ಜೀರೋಸ್ ಆಫ್ ದ ಪಾಲಿನಾಮಿಯಲ್ನ ಕಂಡುಹಿಡಿದು ಜೊತೆಗೆ ಅದನ್ನು ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ದ ಜೀರೋಸ್ಗೆ ಕಂಪ್ಯಾರಿಸನ್ ಮಾಡಿ ಸೂತ್ರಕ್ಕೆ ಅಪ್ಲೈ ಮಾಡಿ ವೆರಿಫೈ ಮಾಡಿ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಹಂತದಲ್ಲಿ ಎರಡನೇ ಮೇನ್ನಲ್ಲಿ ಮತ್ತೊಂದು ಕ್ವಶನ್ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಕ್ವಶನ್ ಬಂದ್ಬಿಟ್ಟು ಹೇಳ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಕಂಪ್ಲೀಟ್ ಆಗಿ ಈ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ find the quadratic polynomial each with the given numbers as the sum and product of its zeros respectively. ಸಮ್ ಅವರೇ ಕೊಟ್ಟಿದ್ದಾರೆ, ಪ್ರಾಡಕ್ಟ್ನು ಅವರೇ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಜಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನು ಬರೀಬೇಕು. ಸೊ ಸಮ್ ಅವರೇ ಕೊಟ್ಟು ಮತ್ತು ಪ್ರಾಡಕ್ಟನ್ನು ಅವರೇ ಕೊಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೀವು ಬರೀರಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಸೂತ್ರ ಬರುತ್ತೆ. ಏನಪ್ಪ ಅದು ಸೂತ್ರ ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ = k × x² - ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ × ಬೀಟಾ ಅನ್ನುವಂತಹ ಸೂತ್ರ. ಸೊ ಆ ಒಂದು ಸೂತ್ರಕ್ಕೆ ಈ ಒಂದು ಬೆಲೆಗಳನ್ನು ಹಾಕಿದಾಗ ಡೈರೆಕ್ಟಾಗಿ ನಿಮಗೆ ಪಾಲಿನಾಮಿಯಲ್ ಸಿಕ್ಬಿಡುತ್ತೆ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಆ ಸೂತ್ರದ ಆಧಾರದ ಮೇಲೆ ಈ 6 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದನೇ ಪ್ರಶ್ನೆ ಬಂದ್ಬಿಟ್ಟು 1/4, -1 ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ಸಮ್ ಆಫ್ ದ ಜೀರೋಸು 1/4, ಪ್ರಾಡಕ್ಟು -1 ಅಂದರೆ ಆಲ್ಫಾ ಪ್ಲಸ್ ಬೀಟಾ 1/4, ಹಾಗೇನೆ ಪ್ರಾಡಕ್ಟ್ ಅಂತ ಹೇಳಿದ್ರೆ ಆಲ್ಫಾ ಇಂಟು ಬೀಟಾ -1 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದ್ರ ಪ್ರಕಾರ ax² + bx + c ನ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ಸೂತ್ರ ಏನು ಬರುತ್ತೆ ಅಂದರೆ = k ಅಂದರೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು, ದಟ್ ಈಸ್ ಸಮ್ ಕಾನ್ಸ್ಟೆಂಟು, k × x² - ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ ಇಂಟು ಬೀಟಾ. ಮೊದಲನೇ ಕ್ವಶನ್ 1/4 ಮತ್ತು -1 ಕೊಟ್ಟಿದ್ದಾರೆ. 1/4 ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇರೋ ಜಾಗದಲ್ಲಿ ಹಾಕಬೇಕು, -1 ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ಹಾಕಬೇಕು. ನೋಡಿ ಇಲ್ಲಿ x² - 1/4 × x ಪ್ಲಸ್ -1 ಅಂತ ಬರುತ್ತೆ. ಇದಿಷ್ಟಲ್ಲಿ 1/4 ಇರೋದ್ರಿಂದಾಗಿ ಇಷ್ಟೂ ಈಕ್ವೇಷನನ್ನು 4ರಿಂದ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ
ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ 4x² ಆಗುತ್ತೆ. -1/4 ಇದ್ದಿದ್ದು ಇಂಟು 4 ಮಾಡಿದ್ರೆ 4 ಕ್ಯಾನ್ಸಲ್ ಆಗಿ -x ಉಳ್ಕೊಳ್ಳುತ್ತೆ. -1 ಇಂಟು 4 ಮಾಡಿದ್ರೆ ಮತ್ತೆ -4 ಬರುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ 4x² - x - 4 ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಥೇಳಿ ನಾವು ಸುಲಭವಾಗಿ ಹೇಳಬಹುದು. ಗೊತ್ತಾಯ್ತಲ್ವಾ? ಹೀಗೇನೆ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ, ಎರಡನೇ ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಅಂತ ನೋಡೋದಾದ್ರೆ √2 ಮತ್ತೆ 1/3 ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆಲ್ಫಾ ಪ್ಲಸ್ ಬೀಟಾ ಇರೋ ಜಾಗದಲ್ಲಿ √2 ಹಾಕ್ರಿ, ಆಲ್ಫಾ ಇಂಟು ಬೀಟಾ ಇರೋ ಜಾಗದಲ್ಲಿ 1/3 ಹಾಕಿದ್ರೆ x² - √2x + 1/3 ಆಗತ್ತೆ. ಇಲ್ಲೂ 1/3 ಇರೋದ್ರಿಂದ ಇಡೀ ಈಕ್ವೇಶನ್ ಅನ್ನ 3ರಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ 3x² ಅಂದ್ರೆ 3x² - 3√2x + 1 ಅಂತೇಳಿ ನೀವು ಬರೀಬೇಕಾಗತ್ತೆ. ಇದು ಅವ್ರು ಕೇಳಿದ ಹಾಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಿಮಗೆ ಸಿಗ್ತಾ ಇದೆ. ಓಕೆನಾ? ಏನೋ 3x² - 3√2x + 1 ಅಂತೇಳಿ ನೀವು ಬರೀಬೇಕಾಗತ್ತೆ. ಹಾಗೆ ಥರ್ಡ್ ಒನ್ ಕೊಟ್ಬಿಟ್ಟಿದ್ದಾರೆ. ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 0, √5 ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ 0, ಆಲ್ಫಾ ಇಂಟು ಬೀಟಾ ಅಂದರೆ √5. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ x² - 0x + √5 ಆಗುತ್ತೆ. ಗೊತ್ತಾಯ್ತಲ್ಲ? 0x ಅಂತ ಹೇಳಿದ್ರೆ 0 ಇಂಟು x ಮಾಡಿದ್ರೆ 0ನೇ ಬರೋದ್ರಿಂದಾಗಿ ಇದನ್ನು ಸಿಂಪಲ್ ಆಗಿ ನೀವೇನು ಹೇಳಬೇಕು ಅಂತ ಹೇಳಿದ್ರೆ x² + √5 ಅಂತೇಳಿ ಬರೀತೀರಾ. ಈ x² + √5 ಅನ್ನೋದೇ 0 ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗತ್ತೆ, ಕೊಟ್ಟಿರುವಂತಹ ಸಮ್ಮು ಮತ್ತು ಪ್ರಾಡಕ್ಟನ್ನು ಬಳಸ್ಕೊಂಡು ಬರೆದಾಗ. ಓಕೆನಾ? ಇದಾದ ನಂತರದಲ್ಲಿ 4ನೇ ಪ್ರಶ್ನೆಯನ್ನು ನೋಡೋದಾದರೆ 4ನೇ ಪ್ರಶ್ನೆಯಲ್ಲೂ ಕೂಡ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾನು 1, ಆಲ್ಫಾ ಇಂಟು ಬೀಟಾನು 1. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನೀವು x² - 1x + 1 ಅಂತ ಆಗುತ್ತೆ. ಅಲ್ಲಿಗೆ 1x ಈಸ್ ನಥಿಂಗ್ ಬಟ್ x. ಹಾಗಾಗಿ ಬರುವಂತಹ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು x² - x + 1. ಓಕೆ, ದಿಸ್ ಈಸ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದಾದ ನಂತರದಲ್ಲಿ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ -1/4 ಮತ್ತೆ 1/4. ವೆರಿ ಸಿಂಪಲ್. ಆಲ್ಫಾ ಪ್ಲಸ್ ಬೀಟಾ -1/4, ಆಲ್ಫಾ ಇಂಟು ಬೀಟಾ 1/4. ಅಲ್ಲಿಗೆ ಏನಾಗುತ್ತೆ x² - -1/4 ಇಂಟು x + 1/4. ಇಲ್ಲಿ 2 ಬಾರಿ 1/4 ಇರೋದ್ರಿಂದ ಇಡೀ ಈಕ್ವೇಶನ್ ಅನ್ನ ಇಂಟು 4 ಮಾಡಿದ್ರಿ ಅಂದರೆ x² ಇಂಟು 4 ಮಾಡಿದ್ರೆ 4x² ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 4/4 ಮಾಡಿದ್ರೆ 1 ಬರುತ್ತೆ. ಅಲ್ಲಿಗೆ 4x² + x + 1/4 ಅನ್ನು ಇಂಟು 4 ಮಾಡೋದ್ರಿಂದ 4 ಕ್ಯಾನ್ಸಲ್ ಆಗಿ ಅಲ್ಲೂ ಕೂಡ 1 ಬರುತ್ತೆ. ಕಂಪ್ಲೀಟ್ಲಿ ಇಡೀ ಪಾಲಿನಾಮಿಯಲ್ ಬಂದ್ಬಿಟ್ಟು 4x² + x + 4 ಅಂತೇಳಿ ನೀವು ಬರಿಬೇಕಾಗತ್ತೆ. ಇನ್ನು 6ನೇ ಕ್ವಶನ್ ಕೊನೆಯದಾಗಿ ಆಲ್ಫಾ ಪ್ಲಸ್ ಬೀಟಾ 4 ಕೊಟ್ಟಿದ್ದಾರೆ, ಆಲ್ಫಾ ಇಂಟು ಬೀಟಾ 1 ಕೊಟ್ಟಿದ್ದಾರೆ. ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಇರೋ ಜಾಗದಲ್ಲಿ 4 ಹಾಕ್ರಿ, x² - 4x + 1 ಆಗುತ್ತೆ. ಡೈರೆಕ್ಟ್ ಆಗಿ ನಿಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಿಗುತ್ತೆ. ಇಲ್ಲಿ ನೀವು ಮತ್ತೆ ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಏನೂ ಮಾಡುವಂತಹ ಅಗತ್ಯತೆ ಇಲ್ಲ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಪಾಲಿನಾಮಿಯಲ್ ಚಾಪ್ಟರ್ನಲ್ಲಿ ಬರುವಂತಹ ಕಂಪ್ಲೀಟ್ ಕಾನ್ಸೆಪ್ಟು, ಅಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಎಕ್ಸಸೈಸ್ 2.1 ಮತ್ತು ಎಕ್ಸಸೈಸ್ 2.2ನಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇಷ್ಟು ಚಾಪ್ಟರ್ನ ಮೇಲೆ ಸುಮಾರು 5ರಿಂದ 6 ಪ್ರಶ್ನೆಗಳು, 6 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದ್ದಾವೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಮುಂದಿನ ಚಾಪ್ಟರ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.